ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೋ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಿಕೇಳಿನಿಲಯಂ ಶ್ರೀಕೃಷ್ಣಸುದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣ ಇತಿ ತ್ವೈಗಾಗಮಾन्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपार्थचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि दिनाय मेने अस्मद्गुरोर्भगवतोऽस्तेकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूलकुलाधिपम् वरदं द्विरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वा नवद्यं निगमान्तभाष्यं निराकृतं येन भयं श्रुतीनां प्रतारितानाम् अबहुश्रुतैः तं रामानुजं योगिनमाश्रयामः। श्रीभाष्यकृदुपन्यस्तो श्रीशैलपते पुरः वेदार्थसङ्ग्रहस्य कुर्मः तात्पर्यदीपिकाम्। ॐ जन्नो मित्रशं वरुणः जन्नो भवत्वर्क्यमा जन्न इन्द्रो बृहस्पतिः जन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ॐ शान्तिः शान्तिः शान्तिः। अशेषचिरचिद्वस्तु शेषणे शेषशायिने निर्मलानन्दकल्याणनिधये विष्णवे नमः। श्रीमते रामानुजाय नमः। ಅರ್ಥ ಸಂಗ್ರಹದಲ್ಲಿ ಕಡೆ ಯಾದವ ಪ್ರಕಾಶರ ಮತದ ನಿರಾಕರಣೆ ಭಾಗದಲ್ಲಿ ಭಾಷ್ಯವನ್ನು ನೋಡಿದ್ವಿ. ಶ್ರುತಪ್ರಕಾಶಿಕೆಯ ಕೆಲವು ವಿವರಣೆಗಳನ್ನು ಅದರಲ್ಲಿ ಅವರು ಸ್ವಾಭಾವಿಕ ಭೇದವಾದಿಗಳು ಯಾದವ ಪ್ರಕಾಶರು ಅವರು ಮಾಡುವಂತಹ ವಾದದ ನಿರಾಕರಣೆಯನ್ನು ಭಾಷ್ಯಕಾರರು ಇಲ್ಲಿ ಜಾತ್ಯಾತ್ಮನ ಅಭೇದ ವ್ಯಕ್ತ್ಯಾತ್ಮನ ಭೇದ ಅಂತ ಹೇಳಿ ಭೇದ ಅಭೇದ ಎರಡೂ ಏಕಕಾಲದಲ್ಲಿ ತಿಳಿದು ಬರುತ್ತೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಅಂತ ಹೇಳಿದ್ರು. ಅದಕ್ಕೆ ಅದು ಸರಿ ಇಲ್ಲ ಅನ್ನೋದನ್ನ ಭಾಷ್ಯಕಾರರು ನಿರೂಪಣೆ ಮಾಡಿದ್ದ ಭಾಗವನ್ನು ಹೋದ್ಸತಿ ನೋಡಿದ್ವಿ. ಅದರ ಶ್ರುತಪ್ರಕಾಶಿಕ ಭಾಗವನ್ನು ಈಗ ನೋಡ್ಬೇಕು. ಭಾಷ್ಯಕಾರರು ಹೇಳಿದಾಗ ಜಾತಿ ಅನ್ನೋದು ಏನು ಅಂದರೆ ಅದು ಸಂಸ್ಥಾನ ಅನ್ನೋದೇ ಜಾತಿ ಅನ್ನೋದನ್ನ ಸ್ವಯಂ ಅಂತ ಹೇಳುವಾಗ ಪ್ರಕಾರಿಯಲ್ಲಿ ಐಕ್ಯ ಸ್ವಯಂ ದೇವದತ್ತಃ ಅಂತ ಹೇಳುವಾಗ ಅದೇ ರೀತಿಯಲ್ಲಿ ಅಯಮಪಿ ದಂಡಿ ಅಂತ ಹೇಳುವಾಗ ಅಲ್ಲಿ ಹೇಗೆ ದಂಡತ್ವ ಅನ್ನೋದು ಜಾತಿ ಅಂತ ತಿಳಿದು ಬರೋದಿಲ್ಲ. ಆದ್ದರಿಂದ ಇಲ್ಲಿ ಜಾತ್ಯಾದಿ ಪ್ರಕಾರ ವಸ್ತುನಃ ಭೇದ ತದ್ಯೋಗ ಏವ ವಸ್ತು ಭಿನ್ನಂ ಇತಿ ವ್ಯವಹಾರ ಹೇತು ಅಂದರು. ಜಾತಿಯೇ ಭೇದವನ್ನು ತೋರಿಸುತ್ತೆ. ಆದ್ದರಿಂದ ಜಾತ್ಯಾತ್ಮನ ಅಭೇದ ಅಂತ ಹೇಳೋದು ಸರಿ ಇಲ್ಲ ಅನ್ನೋದನ್ನ ಭಾಷಿಕಾರರು ಹೇಳಿದ್ರು. ಆ ಜಾತಿಯೇ ವಸ್ತುವಿನ ಭೇದ ವ್ಯವಹಾರಕ್ಕೆ ಕಾರಣವಾಗುತ್ತೆ. ತನ್ನನ್ನು ತೋರಿಸಿಕೊಂಡು ತನ್ನನ್ನು ಆಶ್ರಯಿಸುವ ವಸ್ತುವನ್ನು ವ್ಯಕ್ತಿಯನ್ನು ತಿಳಿಸುತ್ತೆ. ಗೌಹು ಅಂತ ಹೇಳಿದ್ರೆ ಗೋತ್ವ ವಿಶಿಷ್ಟವಾದ ವಸ್ತು ಪದಾರ್ಥ ಅನ್ನೋದು ನಮಗೆ ಎರಡೂ ಕೂಡ ತಿಳಿದು ಬರುತ್ತೆ. ಗೋತ್ವ ಜಾತಿಯು ಆ ವ್ಯಕ್ತಿಯು ಬೇರೆ ಬೇರೆ ಅಂತಾನು ತಿಳಿದು ಬರುತ್ತೆ. ಜಾತಿಯೇ ಭೇದಕ್ಕೆ ವ್ಯವಹಾರಕ್ಕೆ ಕಾರಣವಾಗುತ್ತೆ. ಇದು ಬೇರೆ ಜಾತಿಗೆ ಸೇರಿದ ಪದಾರ್ಥ, ಇದು ಬೇರೆ ಜಾತಿಗೆ ಸೇರಿದ ಪದಾರ್ಥ ಮೊದಲಾಗಿ ಅದು ಸಂವೇದನವತೆ ಅಂತ ಹೇಳಿದ್ರು. ಜ್ಞಾನದಂತೆ ನಮಗೆ ತಿಳಿದು ಬರುವ ಜ್ಞಾನ ಹೇಗಿದೆಯೋ ಹಾಗೆ ಸಂವೇದನಂ ವಸ್ತುನಃ ವ್ಯವಹಾರ ಹೇತು
ಸ್ವಸ್ಯ ವ್ಯವಹಾರ ಹೇತುಶ್ಚ ಭವತಿ. ಒಂದು ಪದಾರ್ಥದ ವಿಷಯದಲ್ಲಿ ನಮಗೆ ಜ್ಞಾನ ಉಂಟಾದರೆ ಆ ಜ್ಞಾನವು ನಮಗೆ ಉಂಟಾಗಿದೆ ಅನ್ನೋದು ಕೂಡ ಅದರಿಂದಲೇ ತಿಳಿದು ಬರುತ್ತೆ. ಆದ್ದರಿಂದ ನನಗೆ ಅಯಂ ಘಟ ಜ್ಞಾನವಾನಹಂ ಅಯಂ ಘಟಃ ಅಂತ ಹೇಳಿದಾಗ ಇದು ಘಟವು, ಈ ಘಟದ ಬಗ್ಗೆ ಜ್ಞಾನವು ನನಗೆ ಉಂಟಾಗಿದೆ. ಎರಡೂ ಜ್ಞಾನವೇ ತಿಳಿಸುತ್ತೆ ನಮಗೆ. ಆದ್ದರಿಂದ ಪ್ರತ್ಯಕ್ಷದಲ್ಲಿ ಬರೀ ಸನ್ಮಾತ್ರ ಅಂತ ಹೇಳ್ತಾರಲ್ಲ, ಅದು ಸನ್ಮಾತ್ರ ಪ್ರತ್ಯಕ್ಷ. ಅದಾದ್ರಿಂದ ಪ್ರತ್ಯಕ್ಷವು ಭೇದವನ್ನು ತಿಳಿಸೋದಿಲ್ಲ, ಕೇವಲ ಸನ್ಮಾತ್ರವನ್ನು ತಿಳಿಸುತ್ತೆ ಅಂತ ಹೇಳುವ ವಾದವನ್ನೆಲ್ಲ ಹಿಂದೆಯೇ ನಿರಸನ ಮಾಡಿದ್ರು. ಇದು ಘಟಃ ಸತ್, ಘಟಃ ಸನ್ ಅಂತ ಹೇಳ್ತಾರೆ, ಪಟಃ ಸನ್, ಘಟಃ ಸನ್, ಸತ್ 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 ಅಂತ ಇದು ಇದೆ ಇದು ಇದೆ ಇದು ಇದೆ ಅಂತ ತಿಳಿದು ಬರ್ತೀಯೇ ಹೊರತು ಸತ್ ಸತ್ ಅನ್ನೋದೇ ಮುಂದುವರ್ಕೊಂಡು ಬರುತ್ತೆ. ಘಟ ಪಟ ಇದೆಲ್ಲ ಬದಲಾಗ್ತಾ ಹೋಗುತ್ತೆ, ಇದೆಲ್ಲ ವ್ಯಾವೃತ್ತವಾಗುತ್ತೆ ಅಂತ ಹೇಳಿದ್ರು. ಅದು ವ್ಯಾವೃತ್ತವಾಗೋದಿಲ್ಲ, ಅದು ವ್ಯಾವೃತ್ತಿ ಅನ್ನೋದು ಮಿಥ್ಯೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ವ್ಯಾವೃತ್ತಿ ಅನ್ನೋದು ಏನು ಅಂತ ಹೇಳಿದ್ರೆ, ಇಲ್ಲಿ ಘಟ ಘಟ ಇದ್ದು ಇದು ಪಟ ಅಂತ ಹೇಳಿದ್ರೆ ಘಟ ಬೇರೆ ಕಡೆ ಒಂದು ಕಡೆ ಇದೆ ಅಂತ ಅರ್ಥ. ಘಟವೇ ಘಟ ಅನ್ನೋದು ಮಿಥ್ಯೆ ಅಂತ ಅರ್ಥವಲ್ಲ. ಆದ್ದರಿಂದ ಅದು ಮಣ್ಣು ಹೋಗಿ ಕಪಾಲವಾದರೆ ಮಣ್ಣು ಮಿಥ್ಯೆ ಅಂತ ಅರ್ಥವಲ್ಲ. ಮಣ್ಣು ಬೇರೆ ಕಡೆ ಇದ್ದೇ ಇದೆ, ಮಣ್ಣು ಅನ್ನೋ ಪದಾರ್ಥ. ಆದರೆ ಇಲ್ಲಿ ಇದ್ದಂತಹ ಈ ಮಣ್ಣು ಕಪಾಲವಾಯಿತು, ಘಟವಾಯಿತು, ಅದು ಕಪಾಲವಾಯಿತು, ಅದು ಚೂರ್ಣವಾಯಿತು, ಹೀಗೆ ಅರ್ಥವೇ ಹೊರತು ಇದು ಬದಲಾಗ್ತಾ ಇರೋದ್ರಿಂದ ಬದಲಾಗೋದೆಲ್ಲ ಮಿಥ್ಯೆ, ಮುಂದುವರಿಯೋದೆಲ್ಲ ಸತ್ಯ. ಆದ್ದರಿಂದ ಸತ್ಯ ಸತ್ಯ ಅನ್ನೋದು ಮಾತ್ರವೇ ಸತ್ಯ ಅಂತ ಹೇಳುವ ವಾದವನ್ನು ಭಾಷ್ಯದಲ್ಲಿಯೂ ಕೂಡ ವಿಸ್ತಾರವಾಗಿ ನಿರಾಕರಣೆ ಮಾಡಿದ್ರು. ಪ್ರತ್ಯಕ್ಷದಲ್ಲಿ ಬರೀ ಸನ್ಮಾತ್ರ ತಿಳಿಸ್ತೇ ನಮಗೆ ಪ್ರತ್ಯಕ್ಷದಲ್ಲಿ ಭೇದ ತಿಳಿಯೋದಿಲ್ಲ ಅಂತ ಹೇಳೋದು ಸರಿ ಇಲ್ಲ ಅನ್ನೋದನ್ನು ಅದನ್ನು ತೋರಿಸಿದ್ರು. ಆದ್ದರಿಂದ ಸನ್ಮಾತ್ರಗ್ರಾಹಿ ಪ್ರತ್ಯಕ್ಷಂನ ಭೇದಗ್ರಾಹಿ ಮೊದಲ ಜಾತಿಯಾದಿ ಸಂಸ್ಥಿತಸ್ಯೈವ ವಸ್ತುನಃ ಪ್ರತ್ಯಕ್ಷೇಣ ಗೃಹೀತತ್ವಾದ. ಜಾತಿ ಮೊದಲಾದಿಂದ ಇರುವಂತಹ ಪದಾರ್ಥವನ್ನೇ ನಮಗೆ ಪ್ರತ್ಯಕ್ಷದಲ್ಲಿ ತಿಳಿದು ಬರುತ್ತೆ. ಆದ್ದರಿಂದ ತಸ್ಯೈವ ಸಂಸ್ಥಾನ ರೂಪ, ಸಂಸ್ಥಾನವೇ ಜಾತಿ ಅಂತ ಹೇಳಿದ್ರು. ಆದ್ದರಿಂದ ಪ್ರತಿ ಸಂಸ್ಥಾನ ಅಂದರೆ ರೂಪ ಅಂತ ಅರ್ಥ. ಪ್ರತಿಯೋಗಿ ಅಪೇಕ್ಷೆಯ ಭೇದ ವ್ಯವಹಾರ ಹೇತುತ್ವಾಚ. ಜಾತಿಗೆ ಪ್ರತಿಯೋಗಿಯ ಅಪೇಕ್ಷೆ ಇದ್ದು ಭೇದಕ್ಕೆ ವ್ಯವಹಾರವಾಗುತ್ತೆ. ಸ್ವರೂಪ ಪರಿಣಾಮ ದೋಷಿಶ್ಚ ಪೂರ್ವಮೇವ ಹೋಗ್ತಾ, ಇದು ಅವರ ಮುಖ್ಯವಾದ ವಾದ. ಸ್ವರೂಪ ಪರಿಣಾಮ ಅಂತ ಹೇಳೋದು, ಬ್ರಹ್ಮನಿಗೆ ಸ್ವರೂಪದಲ್ಲಿ ಪರಿಣಾಮವಾಗಿ ಚಿದಚಿದೀಶ್ವರ ಅನ್ನುವ 3 ಪದಾರ್ಥಗಳಾಗಿದೆ ಅನ್ನೋದನ್ನು ಹೇಳುವಂತಹ ವಾದಗಳೆಲ್ಲ ಮೊದಲಿಗೆ ನಿರಸನ ಮಾಡಿದ್ದೀವಿ ಹೇಳಿದ್ರು. ಈ ಭಾಗವನ್ನು ಸುದರ್ಶನ ಸೂರಿಗಳು ಸ್ವಲ್ಪ ವಿವರಿಸ್ತಾರೆ. ಇದನ್ನ ಸೋಯಂ ಇತಿ ಬುದ್ಧಿ ಅಂತ ಹೇಳಿದ್ರು. ಸಹ ಅಯಂ. ಸಂಸ್ಥಾನ ಅಂದ್ರೆ ಅಧಿಕರಣ ರೂಪ 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 ಸಂಸ್ಥಾನ ಅಂದ್ರೆ ಅಧಿಕರಣ ಆಗೋಲ್ಲ ಅಲ್ಲ, ಅಧಿಕರಣ ಆಗಲ್ಲ, ರೂಪ ಅನ್ನುವ ಅರ್ಥ. ಅನುವೃತ್ತ ವಿಷಯ ವ್ಯವಹಾರಾನ್ವಿತ ಅನುವೃತ್ತ ವಿಷಯ ವ್ಯವಹಾರ ಅನ್ವಿತ ಬುದ್ಧಿ. ಅನುವೃತ್ತ ವಿಷಯ ವ್ಯವಹಾರ ಅನ್ವಿತ ಬುದ್ಧಿ ಅಂದರೆ ಯಾವುದು ಮುಂದುವರಿಯುತ್ತೋ ಅದರ ವಿಷಯದಲ್ಲಿ ವ್ಯವಹಾರವನ್ನು ಮಾಡುವುದಕ್ಕೆ ಉಂಟಾಗುವಂತಹ ಬುದ್ಧಿ ಅಂತ ಅರ್ಥ. ಯಾವುದು ಅನುವೃತ್ತವಾಗುತ್ತೋ, ಒಂದು ನಿವೃತ್ತವಾಗುತ್ತೆ, ಅನುವೃತ್ತವಾಗುತ್ತೆ ಅಂತ ಅರ್ಥ. ಅನುವೃತ್ತವಾಗುವಂತಹ ವಿಷಯದಲ್ಲಿ ನಾವು ವ್ಯವಹಾರ ಮಾಡುವುದರನ್ನೇ ಉಂಟಾಗುವ ಬುದ್ಧಿ ಯಾವುದಿದೆಯೋ ಅದು ತಜ್ಜಾತೀಯತ್ವ ಬುದ್ಧಿ. ಅದರ ಜಾತಿ ಸೇರಿದಂತಹ ಬುದ್ಧಿ. ಒಂದು ಪದಾರ್ಥ ನೋಡಿದ್ರೆ ಮತ್ತೆ ಅದನ್ನು ನೋಡಿದ್ರೆ ಇದು ಅದೇ ಜಾತಿಗೆ ಸೇರಿದ ಇನ್ನೊಂದು ವಸ್ತು ಅಂತ ತಿಳಿಯುತ್ತೆ. ಒಂದು ಹಸುವನ್ನು ನೋಡಿ ಇನ್ನೊಂದು ಹಸುವನ್ನು ನೋಡಿದ್ರೆ ಇದು ಹಸು ಜಾತಿಗೆ ಸೇರಿದ ಪ್ರಾಣಿ. ಅದೇ ರೀತಿಯಲ್ಲಿ ಒಂದು ಹಸುವನ್ನು ನೋಡಿ ಒಂದು ಕುದುರೆಯನ್ನು ನೋಡಿದ್ರೆ ಇದು ಹಸು ಜಾತಿಗೆ ಸೇರದೇ ಇರುವಂತಹ ಬೇರೆ ಒಂದು ಜಾತಿಗೆ ಸೇರಿದ ಪ್ರಾಣಿ ಅನ್ನೋದು ತಿಳಿದು ಬರುತ್ತೆ. ಆದ್ದರಿಂದ ಅಲ್ಲಿ ಅನುವೃತ್ತವಾಗುವಾಗ ಜಾತಿ ಮೊದಲಾದದ್ದು ಅನುವೃತ್ತವಾದರೆ ವ್ಯವಹಾರಕ್ಕೆ ಕಾರಣ ಇದು ಹಸುವೆ ಇದು ಹಸುವೆ ಇದು ಹಸುವೆ ಅಂತ ಅನುವೃತ್ತವಾಗುವುದಕ್ಕೆ ವಿಷಯವಾಗುವುದು ಜಾತಿ ಅಂತ ಹೇಳೋದು. ಅದು ಅಯಮಪಿ ಗೌಹು ಇತಿ ಬುದ್ಧಿ. ಅಯಮಪಿ ಗೌಹು ಅಯಮಪಿ ಗೌಹು ಅಂತ ಹೇಳಬೇಕಾದ್ರೆ ಜಾತ್ಯಾದಿ ವಿಶಿಷ್ಟವಾದ ಪದಾರ್ಥವನ್ನು ನೋಡಿದ್ರೇನೆ ತಿಳಿದು ಬರೋದು ನಮಗೆ. ದಂಡಿ ಇತಿ ಬುದ್ಧಿವತ್ ಹೇಳಿದ್ರು. ಅಯಂ ದಂಡಿ ಅಯಮಪಿ ದಂಡಿ ಇತಿ ವ್ಯವಹಾರೇ ದಂಡಿತ್ವಂ ನಾಮ ಜಾತಿ ನಹಿ ಅಸ್ತಿ. ದಂಡಿತ್ವ ಅನ್ನೋ ಜಾತಿ ಇಲ್ಲ. ಆದರೆ ಅದರಲ್ಲಿ ಅವರು ಪೂರ್ವಪಕ್ಷ ಹೇಳುವಾಗ ದಂಡಿ ಅನ್ನೋದು ಹೇಗೆ ಅಂತ ಹೇಳಿದ್ರೆ, ಕೋಲನ್ನು ಒಬ್ಬ ಹಿಡ್ಕೊಂಡಿದ್ದಾನೆ, ಅವನು ದಂಡಿ ಅಂತ ಹೇಳ್ತೀವಿ. ಇನ್ನೊಬ್ಬನು ಕೂಡ ಇವನು ದಂಡಿ ಅಂತ ಹೇಳಿದ್ರೆ ದಂಡಿತ್ವ ಅನ್ನೋ ಜಾತಿ ಅಲ್ವಲ್ಲ. ಅಲ್ಲಿ
ಗೋತ್ರದಲ್ಲಿ ಹೇಗೆ ಹೇಳ್ತೀರಾ ಅಂತ ಅವ್ರು ಹೇಳೋದು. ಗುಣಕ್ರಿಯಾತ್ಮಸು ಅನುವೃತ್ತ ವ್ಯವಹಾರೋಪಿ ಪ್ರಭಾಕರಾಣ ಪ್ರತಿಬಂಧಿತ್ವೇನ ವಕ್ತವ್ಯ. ಅಂದ್ರೆ ಗುಣ ಕ್ರಿಯಾ ಮೊದಲಾದವುಗಳಲ್ಲಿ ಆತ್ಮಸು ಅಂತ ಹೇಳಿದ್ರು. ಗುಣದಲ್ಲಿ ಅನುವೃತ್ತ ವ್ಯವಹಾರವು ಹೇಗೆ ಅಂದರೆ ಇದು ಕೆಂಪು ಗುಲಾಬಿ, ಇದು ಕೆಂಪು ಗುಲಾಬಿ ಅಂತ ಹೇಳಿದ್ರೆ ಅದನ್ನ ಕೆಂಪು ಅನ್ನೋ ವಿಶಿಷ್ಟವಾದ ಗುಲಾಬಿ ಅನ್ನೋದು ಹೇಳಬೇಕು. ಪ್ರತಿಬಂಧಿತ್ವೇನ ಗುಣವನ್ನ ಗುಣ ಕೆಂಪು ವರ್ಣಕ್ಕೆ ಆಶ್ರಿತವಾದ ದ್ರವ್ಯ ಅಂತ ಹೇಳಬೇಕು. ಅದನ್ನ ಪ್ರತಿಯೋಗಿ ಬುದ್ಧಿ ನಿರಪೇಕ್ಷ ಜಾತ್ಯಾದಿ. ಜಾತಿಗೂ ಗುಣಕ್ಕೂ ವ್ಯತ್ಯಾಸವಿದೆ ಅಂತ ಹೇಳಿದ್ರು ಪ್ರಾಭಾಕರರು, ಪೂರ್ವಮೀಮಾಂಸಕರು. ಗುಣ ಅನ್ನೋದು ಹೇಳುವಾಗ ಅದು ಅನುವೃತ್ತವಾದಾಗ ಹಾಗೆ ನಮಗೆ ತಿಳಿಯಬಹುದು, ಜಾತಿಯಲ್ಲಿ ಹಾಗೆ ತಿಳಿಯೋದಿಲ್ಲ ಅಂತ ಹೇಳಿದ್ರೆ ಪ್ರತಿಯೋಗಿ ಸಾಪೇಕ್ಷ ಭೇದ ಭವಿತು ನಾರ್ಹತಿ. ಆದ್ದರಿಂದ ಜಾತಿ ಮೊದಲಾದದ್ದು ಪ್ರತಿಯೋಗಿ ಬುದ್ಧಿ ನಿರಪೇಕ್ಷವಾದದ್ದು. ಆದ್ದರಿಂದ ಪ್ರತಿಯೋಗಿಯನ್ನು ಅಪೇಕ್ಷಿಸುವ ಭೇದ ಯಾವುದಿದೆಯೋ, ಒಂದು ಭೇದ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕೌಂಟರ್ ರಿಲೇಟಿವ್ ಇರಬೇಕು. ಅದಕ್ಕೆ ಇನ್ನೊಂದು ಪದಾರ್ಥ ಇದ್ರೇನೆ ಇದಕ್ಕೂ ಭೇದ ಅಂತ ಹೇಳಕ್ ಸಾಧ್ಯ. ಭೇದಕ್ಕೆ ಎರಡು ವಿಷಯಗಳಿರಬೇಕು. ಆದರೆ ಅದು ಪ್ರತಿಯೋಗಿ ಸಾಪೇಕ್ಷ ಅಂತ ಹೆಸರು. ಭೇದ ಅನ್ನೋದು ಪ್ರತಿಯೋಗಿ ಸಾಪೇಕ್ಷ, ಜಾತಿ ಅನ್ನೋದು ಹಾಗಲ್ಲ, ಪ್ರತಿಯೋಗಿ ನಿರಪೇಕ್ಷ. ಆದ್ದರಿಂದ ಭೇದ ತೋರ್ಸಕ್ಕೆ ಸಾಧ್ಯವಿಲ್ಲ ಅದು ಅಂತ ಹೇಳಿದ್ರೆ ಜಾತ್ಯಾದಿರೇವ ಭೇದ ಅಂತ ಹೇಳಿಸ್ತಾರೆ. ಅಯಮೇವಚ ಜಾತ್ಯಾದಿ. ಜಾತಿ ಅನ್ನೋದೇ ಭೇದವನ್ನು ತಿಳಿಸುತ್ತೆ. ಆ ಜಾತಿ ಅನ್ನೋದನ್ನ ತಿಳಿಯೋದಕ್ಕೆ ಇನ್ನೊಂದು ಪದಾರ್ಥ ಬೇಕಾಗಿಲ್ಲ ನಮಗೆ, ಅದಕ್ಕೆ ಇನ್ನೊಂದು ಜಾತಿ ಬೇಕಾಗಿಲ್ಲ. ಘಟತ್ವ ಅಂತ ಹೇಳಿದ್ರೆ ಘಟತ್ವತ್ವ ಅನ್ನೋದು ಬೇಕಾಗಿಲ್ಲ. ತತ್ವಮುಕ್ತ ಕಲಾಪದಲ್ಲೂ ಇದನ್ನು ನಿರಾಕರಣೆ ಮಾಡಿದ್ರು. ಸ್ವಾಮಿ ದೇಶಿಕನ್ ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತಾರೆ. ಇದು ನೈಯಾಯಿಕರು ಹೇಳುವಾಗ ಆ ತ್ವ ಅನ್ನೋದು ಸೇರಿಸಿದ್ರೆ ಜಾತಿಯನ್ನು ತಿಳಿಸುತ್ತೆ. ಗೋತ್ವ, ಮನುಷ್ಯತ್ವ, ಘಟತ್ವ ಮೊದಲಾದದ್ದೆಲ್ಲ. ಘಟತ್ವ ಅನ್ನುವ ಜಾತಿ ಘಟಕ್ಕಿಂತ ಬೇರೆ, ಘಟ ಪದಾರ್ಥಕ್ಕಿಂತ ಅಂತ ಹೇಳಿದ್ರೆ ಆ ಘಟತ್ವವನ್ನು ಬೇರೆಯಾಗಿ ನಮ್ಗೆ ತಿಳಿಬೇಕಾದ್ರೆ ಘಟತ್ವತ್ವ ಅಂತ ಇನ್ನೊಂದು ಜಾತಿ ಬೇಕೇ ಅಂದರೆ ಅದು ಅನವಸ್ಥಾ ಅನ್ನೋ ದೋಷ ಬರುತ್ತೆ. ಆ ಘಟತ್ವ ಅನ್ನೋದು ತನ್ನನ್ನು ತಿಳಿಸಿ, ಘಟ ಪದಾರ್ಥವನ್ನು ತಿಳಿಸಿ, ತನಗೆ ಪ್ರತಿಯೋಗಿಯಾದ ಘಟವನ್ನು ತಿಳಿಸಿ ಎರಡನ್ನೂ ತಾನೇ ಮಾಡುತ್ತೆ. ಸ್ವಪರ ನಿರ್ವಾಹಕ ಅಂತ ಅದಕ್ಕೆ ಹೆಸರು. ಅದಕ್ಕೆ ಅದನ್ನ ಇಲ್ಲಿ ಹೇಳ್ತಾರೆ, ಜಾತ್ಯಾದೇಹ ಭೇದ ಇತಿ ಕಿಂ ಸಂಜ್ಞಾಕರಣಂ ದೇವದತ್ತ ಇವತ್ತು ಇತಿ ಶಂಕಾಯಾಂ ತದ್ಯೋಗ ಏವ. ಜಾತಿಯ ಒಂದು ಸಂಬಂಧ. ಅಭೇದ ಬುದ್ಧಿ ವಿರೋಧಿ ಭೇದ. ಭೇದವು ಅಂದರೆ ಏನು? ಅಭೇದಕ್ಕೆ ವಿರುದ್ಧವಾದದ್ದು. ಎರಡು ಬೇರೆ ಅಲ್ಲ ಅಂತ ತಿಳಿಯೋದಕ್ಕೆ ವಿರುದ್ಧವಾದದ್ದು ಭೇದ ಅಂತ ಹೇಳಲ್ಪಡೋದು. ಜಾತ್ಯಾದಿ ಗ್ರಹಣೆ ಅಭೇದ ಬುದ್ಧಿ ನಿವೃತ್ತೇ ಜಾತ್ಯಾದಿರೇವ ಭೇದ. ಆದ್ದರಿಂದ ಅಭೇದ ಅನ್ನೋದು ಹೋಗ್ಬಿಟ್ರೆ ಭೇದ ಉಂಟಾಗ್ಬಿಡುತ್ತೆ ಅಲ್ಲಿ. ಇದು ಗೋತ್ವ ವಿಶಿಷ್ಟವಾದ ಪದಾರ್ಥ ಹಸುವಿನ ಜಾತಿಗೆ ಸೇರಿದ್ದು ತಿಳಿಯುವಾಗ ಹಸುವಿನ ಜಾತಿ ಅಂತ ತಿಳಿದ್ರೆ ಆವಾಗ ಭೇದ ಉಂಟಾಗ್ಬಿಡುತ್ತೆ ಅಲ್ಲಿಯೇ. ಆದ್ದರಿಂದ ಎರಡು ಪದಾರ್ಥ ನೋಡಿದ್ರೆ ಇದು ಎರಡೆರಡು ಬೇರೆ ಜಾತಿಗೆ ಸೇರಿದ್ದು ಅಂತ ತಿಳಿದೇ ಹೋದ್ರೆ ಆವಾಗ ನಮಗೆ ಭೇದ ತಿಳಿಯೋದಿಲ್ಲ ಜಾತಿಯಿಂದ. ಆದರೆ ತಿಳಿದು ಬರುತ್ತೆ ವ್ಯವಹಾರದಲ್ಲಿ. ಜಾತ್ಯಾದಿ ವಿಷಯ ಭೇದ ವ್ಯವಹಾರೇ ಹೇತ್ವಂತರ ಅಪೇಕ್ಷಾ ಅನವಸ್ಥಾ ಪ್ರಸಂಗ ಸಚ. ಇನ್ನೊಂದು ಅದಕ್ಕೊಂದು ಕಾರಣ ಬೇಕೆ ಅದನ್ನು ತಿಳಿಯೋದಕ್ಕೆ ಅಂತ ಹೇಳಿದ್ರೆ ಬೇಕಾಗಿಲ್ಲ. ಅದು ಸ್ವಪರ ನಿರ್ವಾಹಕ ಜಾತ್ಯಾದಿ ಅನ್ನೋದನ್ನ ಹೇಳ್ತಾರೆ. ತನ್ನನ್ನು ತಿಳಿಸಿ ತಾನು ಆಶ್ರಯಿಸಿರುವ ಪದಾರ್ಥವನ್ನು ತಿಳಿಸುತ್ತೆ. ಅದು ಜಾತಿ ಅಂತ ಹೇಳೋದು ರೂಪ ಅಥವಾ ಸಂಸ್ಥಾನ ಅಂತ ಹೇಳುವಂತಹದ್ದು. ಒಂದು ಪದಾರ್ಥವನ್ನು ನೋಡಿದ್ರೆ ಇದು ಈ ಜಾತಿಗೆ ಸೇರಿದ ಪದಾರ್ಥ, ಇದು ಈ ಜಾತಿಗೆ, ಅದರಿಂದಲೇ ಭೇದ ಗ್ರಹಣವೂ ಆಗುತ್ತೆ. ಆ ಪದಾರ್ಥದಲ್ಲಿಯೂ ಜಾತಿ ವಿಶಿಷ್ಟವಾದ ಪದಾರ್ಥ ಅನ್ನೋ ಭೇದವು ನಮಗೆ ತಿಳಿದು ಬರುತ್ತೆ. ಬೇರೆ ಪದಾರ್ಥಗಳಿಂದಲೂ ತಾನನ್ನು ಬೇರೆಯಾಗಿ ತಿಳಿಸುತ್ತೆ. ಇದೆಲ್ಲವೂ ಕೂಡ ಜಾತಿಯಲ್ಲಿಯೇ ಸ್ವಪರ ನಿರ್ವಾಹಕ ಅಂತ ಅದಕ್ಕೆ ಹೇಳಲ್ಪಡುವಂಥದ್ದು. ಸಂವೇದನ ಅನ್ನೋ ಹಾಗೆ ಸ್ವಪರ ವ್ಯವಹಾರ ಹೇತುತ್ವಂ ಈ ಪರಾಭ್ಯುಪಗತಂ. ಅದು ಬೇರೆಯವರು ಒಪ್ಕೊಂಡಿದ್ದಾರೆ ಅದನ್ನ. ತನ್ನನ್ನು ಘಟವನ್ನ ಅದಕ್ಕೆ ಅನುವ್ಯವಸಾಯ ಅನ್ನೋದು ಬೇಕಾಗಿಲ್ಲ. ಒಂದು ಜ್ಞಾನವನ್ನ ಘಟವನ್ನ ನೋಡಿದ್ರೆ ಇದು ಘಟ ಅಂತ ಹೇಳಿ ಈ ಘಟದ ಜ್ಞಾನ ನನಗೆ ಉಂಟಾಗಿದೆ ಅನ್ನೋದು ಅನುವ್ಯವಸಾಯ ಅಂದ್ರೆ ಎರಡನೆಯ ಕ್ಷಣದಲ್ಲಿ ತಿಳಿಯುತ್ತೆ ಅವನಿಗೆ ಅಂತ ಹೇಳಿದ್ರು. ಆದರೆ ಅದಕ್ಕೆ ಇನ್ನೊಂದು ಜ್ಞಾನ ಬೇಕಾಗಿಲ್ಲ ನಮಗೆ. ಘಟ ಜ್ಞಾನ ನನಗೆ ಉಂಟಾಗಿದೆ ಅನ್ನೋಕ್ಕೆ ಮತ್ತೊಂದು ಜ್ಞಾನದ ಅಪೇಕ್ಷೆ ಇಲ್ಲ. ಅದುವೇ ಘಟವನ್ನು ತಿಳಿಸಿ ಆ ಘಟ ಜ್ಞಾನ ನಮಗೆ ಉಂಟಾಗಿದೆ ಅನ್ನುವ ವಿಷಯವನ್ನು ನಮಗೆ ತಿಳಿಯುತ್ತೆ ತಾನಾಗಿಯೇ. ಆದ್ದರಿಂದ ಅದನ್ನ ಉದಾಹರಣೆಗಾಗಿ ಕೊಡ್ತಾರೆ ಇಲ್ಲಿ.
ಆದ್ದರಿಂದ ಇದರಿಂದಲೇ ಪರೋಕ್ತ ಅಭೇದಸ್ಯ ಪ್ರಮಾಣ ಅನುಪಪತ್ತಿ ಪ್ರಮೇಯ ಅನುಪಪತ್ತಿಶ್ಚ ಪರಿಹೃತ ಭವತಿ ಅತಯೇವ ಆದಿಶಬ್ದೇನ ಪ್ರಮೇಯ ಅನುಪಪತ್ತಿ ವಿವಕ್ಷಿತ ಅದು ಅತಃ ಏವ ವಿಪ್ರೇತಮರ್ಥಂ ವಿವೃಣೋತಿ ಜಾತ್ಯಾದಿ ಇತಿ ಅಂತ ಹೇಳಿದ್ರು. ಈ ಅನುಪಪತ್ತಿಗಳನ್ನೆಲ್ಲ ಹೇಳ್ತಾರೆ ಭೇದವಾದದಲ್ಲಿಯೂ, ಹಾಗೆಯೇ ಜಾತಿ ಮೊದಲಾದದಲ್ಲಿ, ಈ ಇದರಲ್ಲಿ ಅವಿದ್ಯೆ ಮೊದಲಾದಕ್ಕೂ ಕೂಡ ಹೇಳಿದ್ರು ಅನುಪಪತ್ತಿಗಳನ್ನೆಲ್ಲ. ಆ ರೀತಿ ಅನುಪಪತ್ತಿಗಳನ್ನ ಇಲ್ಲಿ ಜಾತಿ ವಿಷಯದಲ್ಲಿಯೂ ಕೂಡ ಅನೇಕ ಅನುಪಪತ್ತಿಗಳನ್ನ ಹೇಳ್ತಾರೆ. ತಿಳಿಯಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ತಿಳಿಯಕ್ಕೆ ಸಾಧ್ಯವಿದೆ. ಜಾತಿ ಅನ್ನೋದು ತನ್ನನ್ನು ತಾನೇ ತಿಳಿಸುತ್ತೆ, ತನ್ನನ್ನು ತಿಳಿಸಿ ಮತ್ತು ತನ್ನ ಪದಾರ್ಥವನ್ನು ತಾನು ತಿಳಿಸುತ್ತೆ, ಭೇದವನ್ನು ತಿಳಿಸುತ್ತೆ. ಅಂದ ಪ್ರತ್ಯಕ್ಷ ಜ್ಞಾನಂ ಏಕಕ್ಷಣವರ್ತಿ ಅಪಿ ತಸ್ಮಿನ್ನೇವ ಕ್ಷಣೆ ಜಾತ್ಯಾದಿ ವಿಶಿಷ್ಟಮೇ ವಸ್ತು ಗೃಹಾತಿ ಇತ್ಯನೇನ ಪ್ರಮಾಣ ಅನುಪಪತ್ತಿ ನಿರಸ್ತ. ಪ್ರತ್ಯಕ್ಷ ಪ್ರಮಾಣದಿಂದ ತಿಳಿಯಕ್ಕಾಗೋದಿಲ್ಲ, ಜಾತಿಯನ್ನ ಭೇದವನ್ನು ತಿಳಿಯಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಪ್ರಥಮ ಪಿಂಡ ಗ್ರಹಣ ಅಂತ ಹೇಳಿದ್ರು. ಇದು ನಿರ್ವಿಕಲ್ಪಕ ಪ್ರತ್ಯಕ್ಷ. ಅದು ನಿರ್ವಿಕಲ್ಪಕ ಪ್ರತ್ಯಕ್ಷದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲ ಸರಿ ಒಂದು ಪದಾರ್ಥವನ್ನು ಒಬ್ಬನು ನೋಡಿದ್ರೆ ಆಗ ಅವನಿಗೆ ಏನು ತಿಳಿಯುತ್ತೆ ಅನ್ನೋದು ಯಾವ ವಿಶೇಷವೂ ಇಲ್ಲದ ಪದಾರ್ಥ ತಿಳಿದು ಬರುತ್ತೆ ಅಂತ ಹೇಳಿದ್ರು. ಹಾಗಲ್ಲ, ಯಾವ ವಿಶೇಷವೂ ಇಲ್ಲದವರ ಪದಾರ್ಥ ತಿಳಿದು ಬಂದರೆ ಮತ್ತೊಂದು ಸತಿ ಇನ್ನೊಂದು ಪದಾರ್ಥವನ್ನು ನೋಡಿದ್ರೆ ಅದರಲ್ಲಿಯೂ ಯಾವುದು ತಿಳಿಬಾರದು. ಆಗ ಇದು ಅದಕ್ಕೂ ವ್ಯತ್ಯಾಸ ತಿಳಿಬಾರ್ದು ನಮಗೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಎರಡು ಬೇರೆ ಬೇರೆ ಪದಾರ್ಥಗಳನ್ನು ನಾವು ನೋಡಿದ್ರೆ ಇದು ಬೇರೆ ಇದು ಬೇರೆ ಅಂತ ತಿಳಿತೀವಿ. ವ್ಯವಹಾರದಲ್ಲಿ ಅದು ಪ್ರತ್ಯಕ್ಷ ಅನುಭವ ಅದೆಲ್ಲ. ಆಗ ತಿಳಿಬೇಕಾದ್ರೆ ಅದರಲ್ಲಿನ ಕೆಲವು ವಿಶೇಷಣಗಳು ನಮಗೆ ತಿಳಿದ್ರೇನೆ ಸಾಧ್ಯ, ಇಲ್ಲೇ ಹೋದರೂ ಸಾಧ್ಯವಿಲ್ಲ. ಮತ್ತೆ ಒಂದು ಪದಾರ್ಥವನ್ನು ನೋಡಿ ಮತ್ತೆ ಅದೇ ಜಾತಿಗೆ ಸೇರಿದ ಇನ್ನೊಂದು ಪದಾರ್ಥವನ್ನು ನೋಡಿದ್ರೆ ಇದು ಈ ಜಾತಿಗೆ ಸೇರಿದ ಪದಾರ್ಥವೇ ಅಂತ ತಿಳಿಯುತ್ತೆ ನಮಗೆ. ಆಗ ಇನ್ನೂ ಕೆಲವು ಅಧಿಕವಾದ ವಿಶೇಷಣಗಳು ಕೂಡ ತಿಳಿಯುತ್ತೆ. ಅದು ಸವಿಕಲ್ಪಕ ಪ್ರತ್ಯಕ್ಷ ಅಂತ ಹೆಸರು. ಎರಡನೇ ಸತಿ ಮತ್ತೆ ಮುಂದೆ ನಂತರ ನೋಡುವಂತಹದ್ದಕ್ಕೆ. ಮೊದಲನೇ ಸರಿ ನೋಡೋದಕ್ಕೆ ನಿರ್ವಿಕಲ್ಪಕ ಪ್ರತ್ಯಕ್ಷ. ನಮ್ಮ ಸಿದ್ಧಾಂತದಲ್ಲಿ ಎರಡೂ ಕೂಡ ವಿಶಿಷ್ಟವಾದ ಪದಾರ್ಥವೇ ಗ್ರಹಣವಾಗೋದು ಅನ್ನೋದು ಹೇಳ್ತಿದ್ದಾರೆ. ಆದ್ದರಿಂದ ಪ್ರಥಮ ಕ್ಷಣದಲ್ಲಿಯೂ ಕೂಡ ಪ್ರತ್ಯಕ್ಷ ಜ್ಞಾನಂ ಏಕಕ್ಷಣವರ್ತಿ ಅಪಿ, ಒಂದು ಕ್ಷಣ ಇದ್ರೂ ಕೂಡ ತಸ್ಮಿನ್ನೇವ ಕ್ಷಣೆ ಜಾತ್ಯಾದಿ ವಿಶಿಷ್ಟಮೇವ ವಸ್ತು ಗೃಹಾತಿ. ನಿರ್ವಿಕಲ್ಪಕ ಜ್ಞಾನದಲ್ಲೂ ವಿಶಿಷ್ಟವಾಗೇ ತಿಳಿಯುತ್ತೆ ಅಂತನಾ ನಮ್ಮ ಮತದಲ್ಲಿ? ಹೌದು ಹೌದು ಹೌದು. ನಿರ್ವಿಕಲ್ಪಕ ಸಮಾಧಿ ಅನ್ನೋದು ಯೋಗದಲ್ಲಿ ಹೇಳ್ತಾರೆ. ಆದ್ರೆ ಅದನ್ನ ನಾವು ಒಪ್ಕೊಳ್ಳೋದಿಲ್ಲ. ನಾವು ಪ್ರತ್ಯಕ್ಷದಲ್ಲಿ ಪ್ರತ್ಯಕ್ಷದಲ್ಲಿ ವಿಶಿಷ್ಟವೇ ಯಾವಾಗಲೂ. ಪ್ರತ್ಯಕ್ಷದಲ್ಲಿ ಪ್ರಥಮ ಕ್ಷಣ ಅಂತಲ್ಲ, ಮೊದಲ ಬಾರಿಗೆ ಒಂದು ಪದಾರ್ಥ ನೋಡಿದ್ರೆ ಅದು ನಿರ್ವಿಕಲ್ಪಕ ಪ್ರತ್ಯಕ್ಷ ಅಂತ ಹೆಸರು. ಅದಕ್ಕೆ ವಿಶಿಷ್ಟತೆ ಇದೆಯಾ? ವಿಶಿಷ್ಟ ಇದ್ದೇ ಇರುತ್ತೆ ಅದರಲ್ಲಿಯೂ ಕೂಡ. ಆದ್ರೆ ಯಾಕೆ ನಿರ್ವಿಕಲ್ಪಕ ಅಂತ ಯಾಕೆ ಹೇಳ್ಬೇಕಾದ್ರೆ? ಯಾಕೆ ಅಂದ್ರೆ ಅದಕ್ಕೆ ಪ್ರಥಮ ಪಿಂಡ ಮೊದಲು ಸತಿ ನೋಡೋದಕ್ಕೆ ನಿರ್ವಿಕಲ್ಪಕ ಅಂತ ಹೆಸರು. ಯಾಕೆ ಅಂದ್ರೆ ಎಂದಿಗೂ ನೋಡೇ ಇಲ್ಲ ಆ ಪದಾರ್ಥವನ್ನ, ಮೊದಲು ಬಾರಿ ನೋಡ್ತಾ ಇದ್ದಾನೆ. ಮೊದಲು ಬಾರಿ ನೋಡಿದ್ರೆ ವಿಶಿಷ್ಟವಾಗೇ ನೋಡ್ತೀವಿ ಅಂತಂದ್ರೆ ನಿರ್ವಿಕಲ್ಪಕ ಹೇಗಾಗತ್ತೆ? ಆಗೋದೇ ಇಲ್ವಲ್ಲ. ವಿಶಿಷ್ಟವಾಗಿ ನೋಡಿದ್ರು ಎಲ್ಲಾ ವಿಶೇಷಣಗಳು ಗ್ರಹಿಸೋದಿಲ್ಲ ಅಲ್ಲಿ. ಆದ್ದರಿಂದ ಅದಕ್ಕೆ ಹಾಗೆ ಹೆಸರು. ಶಾಸ್ತ್ರದಲ್ಲಿ ಇದು ನಿರ್ವಿಕಲ್ಪಕ ಅನ್ನೋದು ನಾವು ಕೊಟ್ಟ ಹೆಸರಲ್ಲ, ಇದು ಬೇರೆ ಸಿದ್ಧಾಂತವರು ಕೊಟ್ಟ ಹೆಸರು. ಅವ್ರು ಕೊಟ್ಟಿರೋ ಹೆಸರಲ್ಲ, ಅವ್ರ ಪಾರಿಭಾಷಿಕ ಪದವನ್ನ ಹಾಗೆ ಕ್ವಶನ್ ಮಾಡಲಿಲ್ಲ. ಅವ್ರ ಪಾರಿಭಾಷಿಕ ಶಬ್ದವನ್ನು ನಾವು ಪ್ರಶ್ನೆ ಮಾಡಕ್ಕಾಗೋದಿಲ್ಲ. ಅವ್ರು ಹೇಳಿದ್ರೆ ಸರಿ, ನೀವು ಹೇಳಿರೋದು ನಿರ್ವಿಕಲ್ಪಕ, ನಿಮ್ ಪ್ರಕಾರ ಹೀಗೆ ಹೇಳ್ತೀರಾ, ನಮ್ಮ ಪ್ರಕಾರ ಇದು ಕೂಡ ವಿಶಿಷ್ಟ ವಿಷಯವೇ, ಇದು ವಿಶಿಷ್ಟ ವಿಷಯವೇ ಅಂತ ಹೇಳ್ತೀವಿ ಅಷ್ಟೇ. ಆದರೆ ಅದರಲ್ಲಿ ಒಂದು ವ್ಯತ್ಯಾಸವನ್ನು ಹೇಳ್ತೀವಿ. ಮೊಟ್ಟ ಮೊದಲ ಬಾರಿ ಗ್ರಹಣ ನಿರ್ವಿಕಲ್ಪಕ ಅಂತ ಹೇಳ್ತೀವಿ, ಆಮೇಲೆ ಸವಿಕಲ್ಪಕ ಅಂತ ಹೇಳ್ತೀವಿ ಅಷ್ಟೇ. ಹಾಗೆ ನಿರ್ವಾಹ ಮಾಡ್ತೀವಿ. ಅದರಿಂದ ಅದರಲ್ಲೇನು ಜಾಸ್ತಿ ಇದಿಲ್ಲ. ಆದರೆ ಅಧಿಕವಾದ ವಿಷಯಗಳು ಗೊತ್ತಾಗುತ್ತೆ. ಎರಡನೇ ಸತಿ ನೋಡಿದಾಗ ಮೊದಲನೇ ಸತಿ ಎಲ್ಲಾ ವಿಶೇಷಣಗಳನ್ನು ಗ್ರಹಿಸೋದಿಲ್ಲ, ಎರಡನೇ ಸತಿ ಅಧಿಕವಾದ ವಿಶೇಷಣಗಳನ್ನ ಗ್ರಹಿಸ್ತೀವಿ. ಆದ್ದರಿಂದ ಆ ರೀತಿಯಾದ ಒಂದು ಅದು ನಿಜ. ಆದ್ರೆ ಮೊದಲನೇ ಸಲ ಇದೆಯೋ ಏನೋ ಒಂದು ವಸ್ತು ನೋಡ್ತಾ ಇದ್ದೀನಿ ಅಂತ ಗೊತ್ತಾಗ್ಬೇಕಾದ್ರೆ ಅದು ನಿರ್ವಿಕಲ್ಪಕ ಯಾವುದೋ ಒಂದಿದೆ. ಅದು ನಿರ್ವಿಕಲ್ಪಕ ಅಂತ ಹೇಳೋದು ಯಾಕೆ ಅಂತ ಹೇಳಿದ್ರೆ ಎಲ್ಲಾ ವಿಕಲ್ಪಗಳು ತಿಳಿಯೋದಿಲ್ಲ ಅಂತ ಅಷ್ಟೇ ಅರ್ಥ ಅಲ್ಲಿ ನಮ್ಮ ಪ್ರಕಾರ.
ಅವರು ಅದನ್ನ ಓಕೆ. ಬೇರೆ ರೀತಿಯಲ್ಲಿ ಅರ್ಥ ಮಾಡ್ತಾರೆ. ಅವ್ರು ಹೇಳಿರೋ ಶಬ್ದವನ್ನೇ ನಾವು ಉಪಯೋಗಿಸಿ ಅದಕ್ಕೆ ಈ ರೀತಿ ಸರಿ ಅರ್ಥ ಸರಿ ಮಾಡ್ತೀವಿ ಸರಿ ಅಷ್ಟೇ. ಸರಿ. ಅಲ್ಲೇನು ಹೆಚ್ಚು ವಿಷಯ ಇಲ್ಲ. ಅದು ಸ್ವರೂಪ ಧರ್ಮ ವಿಕಲ್ಪೇನ ಈ ಪ್ರಮೇಯ ಅನುಪಪತ್ತಿ. ರೂಪಧರ್ಮ ವಿಕಲ್ಪೇನ ಅಲ್ಲಿ ಸ್ವರೂಪ ವ್ಯವಹಾರವತೆ ಭೇದ ವ್ಯವಹಾರ ಪ್ರಸಂಗ ಗೋತ್ವಾದಿ ವ್ಯವಹಾರಾದೇವ ಪ್ರಯುಕ್ತ ಅಂತ ಹೇಳಿದ್ರು. ಸ್ವರೂಪ ವ್ಯವಹಾರದಂತೆಯೇ ಭೇದ ವ್ಯವಹಾರವೂ ಕೂಡ ಗೋತ್ವ ಮೊದಲಾದ ವ್ಯವಹಾರದಿಂದಲೇ ತಿಳಿದು ಬಿಡುತ್ತೆ ಅಂತ ಹೇಳಿದ್ರು. ಸ್ವರೂಪ ಧರ್ಮದ ವಿಕಲ್ಪ, ಹೆಸರೂಪದಲ್ಲಿ ನಮಗೇನು ತಿಳಿಯೋದಿಲ್ಲ ಅಂತ ಹೇಳಿದ್ರೆ ಇದಂ ಇದಂ ಅಂತ ತಿಳಿಯೋದು ಪದಾರ್ಥ, ಬರೀ ಇದಂ ಅಂತ ತಿಳಿಯೋದಿಲ್ಲ, ಇದಂ ಇತ್ತಂ ಅಂತಾನೆ ಎಲ್ಲ ಪದಾರ್ಥನೂ ತಿಳಿಯೋದು ನಾವು. ಆದ್ದರಿಂದ ಅಲ್ಲಿ ಎರಡು ವಿಷಯಗಳು ಇದೆ. ಇದಂ ಇತ್ತಂ ಅಂತಾನೆ ತಿಳಿಯೋದು, ಬರೀ ಇದಂ ಅಂತ ಯಾವ ಪದಾರ್ಥವನ್ನು ತಿಳಿಯಕ್ಕೆ ಸಾಧ್ಯವಿಲ್ಲ. ಭಿನ್ನಃ ಇತಿ ಶಬ್ದ ವ್ಯವಹಾರ ವಿಶೇಷಸ್ಯ ಪ್ರತಿಯೋಗಿ ಅಪೇಕ್ಷತ್ವಂ ದಾರಾಹ ಕಲತ್ರಂ ಜಲಂ ಆಪಃ ಇತ್ಯಾದಿಷು ಸ್ತ್ರೀತ್ವ ಬಹುತ್ವ ಪುಂಸ್ತ್ವಾದಿವತ್ ಶಬ್ದ ಸ್ವಭಾವ ಆಯತ್ತಮಿತಿ ನ ಅರ್ಥಸ್ವರೂಪ ದೋಷಃ ಹಾನಾದಿ ವ್ಯವಹಾರೆ ಜಾತ್ಯಾದಿ ವ್ಯವಹಾರೆ ಚ ಪ್ರತಿಯೋಗಿ ನಿರಪೇಕ್ಷತ್ವಾತ್ ಇಯಮರ್ಥಃ ಸ್ಪಷ್ಟತ್ವಾತ್ ಅಭಿಪ್ರೇತಃ ಅಂತ ಹೇಳಿದ್ರೆ, ಇಲ್ಲಿ ಭಿನ್ನಃ ಅಂತ ವ್ಯವಹಾರವಿದೆಯಲ್ಲ ಒಂದು ಕಡೆ, ಆ ವ್ಯವಹಾರ ಮಾಡುವಾಗ ಪ್ರತಿಯೋಗಿಯ ಅಪೇಕ್ಷೆ ಇದೆ. ಅಲ್ಲಿ ಅಪೇಕ್ಷೆ ಇರುವಾಗ ಹೇಗೆ ಅಂತ ಹೇಳಿದ್ರೆ, ಕೆಲವು ಇವಾಗ ಸ್ತ್ರೀತ್ವ ದಾರಾಹ ಅಂತ ಹೇಳ್ತೀವಿ, ಕಳತ್ರಂ ಅಂತ ಹೇಳಿದಾಗ ಅದು ನಪುಂಸಕಲಿಂಗ ಶಬ್ದ, ಅರ್ಥ ಎರಡಕ್ಕೂ ಒಂದೇ, ಪರ್ಯಾಯ ಪದಗಳು ಎರಡು, ದಾರಾಹ ಕಳತ್ರಂ ಎರಡು. ಜಲಂ ಅಂತೀವಿ, ಆಪಹ ಅಂತ ಹೇಳ್ತೀವಿ. ಇದರಲ್ಲೆಲ್ಲ ಇದರ ಭೇದ, ಇದು ಬೇರೆ ಇದು ಬೇರೆ ಅಂತ ಹೇಳಿದ್ರೆ ಏನರ್ಥ? ಇಲ್ಲಿ ಜಲಂ ಬೇರೆ ಆಪಹ ಬೇರೆ, ಎರಡು ಭೇದ ಬಂತಲ್ಲ, ಭೇದ ಇದೆಯಾ ಅಂತ ಹೇಳಿದ್ರೆ ಇದು ನಪುಂಸಕಲಿಂಗ ಶಬ್ದ, ಇದು ಪುಲ್ಲಿಂಗ ಶಬ್ದ ಅನ್ನೋ ದೃಷ್ಟಿಯಿಂದ ಅಲ್ಲಿ ಶಬ್ದ ಸ್ವಭಾವದಿಂದ ತಿಳಿಯುವಂತಹದ್ದು. ಪದಾರ್ಥದಲ್ಲಿ ಬೇರೆ 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 ಪದಾರ್ಥಗಳಲ್ಲ ಅಲ್ಲಿ. ಅದೇ ರೀತಿಯಲ್ಲಿ ಹಾನ ಮಾಡುವುದು, ಇಲ್ಲ ಉಪಾದಾನ ಮಾಡುವುದು, ಸ್ವೀಕಾರ ಮಾಡುವುದು, ತ್ಯಾಗ ಮಾಡುವುದು ಮೊದಲಾದೆಲ್ಲ ಹಾನ ಉಪಾದಾನ ಮೊದಲಾದ ವ್ಯವಹಾರ. ವ್ಯವಹಾರ ಅಂತ ಹೇಳಿದ್ರೆ ಮೂರು ವಿಷಯಗಳಿದೆ. ವ್ಯವಹಾರ ಅನ್ನೋಕ್ಕೆ ಅರ್ಥ ಏನು ಅಂದರೆ, ವ್ಯವಹಾರ ಅಂದರೆ ಹಾನ ಉಪಾದಾನ ಶಾಬ್ದ ವ್ಯವಹಾರ, ಇದು ಮೂರಕ್ಕೆ ವ್ಯವಹಾರ ಅಂತ ಹೆಸರು. ವ್ಯವಹಾರ ಮಾಡೋದು ಅಂತ ಹೇಳಿದ್ರೆ ಒಂದು ಪದಾರ್ಥವನ್ನು ವ್ಯವಹಾರದಲ್ಲಿ ಉಪಯೋಗಿಸೋದು ಅಂದರೆ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ, ಇಲ್ಲ ತ್ಯಾಗ ಮಾಡ್ತೀವಿ, ಇಲ್ಲ ಅಂದರೆ ಶಾಬ್ದ ವ್ಯವಹಾರ, ಶಬ್ದದಲ್ಲಿ ಪ್ರಯೋಗ ಮಾಡ್ತೀವಿ. ವಿಷಯಗಳು ಪದಾರ್ಥಗಳು ಏನಾದರೂ ಆಗಿರ್ಬೋದು, ಯಾವುದೇ ವಿಷಯ ತಗೊಂಡ್ರು ಅದರಲ್ಲಿ ಈ ಮೂರೇ ವಿಷಯಗಳು ವ್ಯವಹಾರಕ್ಕೆ ಒಳಗಾಗುವಂಥದ್ದು. ಜ್ಞಾನ ಅನ್ನೋದು ವ್ಯವಹಾರಕ್ಕೆ ವಿಷಯವಾಗಬೇಕು. ಜ್ಞಾನ ಅಂದರೆ ಒಂದು ಪದಾರ್ಥದ ಜ್ಞಾನ ಉಂಟಾಗೋದು, ಅಲ್ಲಿ ಹಾನ ಉಪಾದಾನ ಶಾಬ್ದ ವ್ಯವಹಾರ ಮೊದಲಾದಗಳು. ಅದರಲ್ಲಿ ಜಾತ್ಯಾದಿ ಶಬ್ದ ವ್ಯವಹಾರೇ ಚ ಪ್ರತಿಯೋಗಿ ನಿರಪೇಕ್ಷತ್ವಾತ್. ವ್ಯವಹಾರದಲ್ಲಿ ನಮಗೆ ಜಾತ್ಯಾದಿ ಅಪೇಕ್ಷೆ ಇಲ್ಲ. ಅಲ್ಲಿ ಶಬ್ದ ಸ್ವರೂಪದಿಂದ ತಿಳಿಯುತ್ತೆ. ಅದು ಗೋವು ಅಂತ ಹೇಳಿದ್ರೆ ಸಾಕು, ಆ ಶಬ್ದ ಸ್ವರೂಪವೇ ಇದು ಗೋತ್ವ ವಿಶಿಷ್ಟವಾದ ಪದಾರ್ಥ ಅನ್ನೋದನ್ನು ತಿಳಿಸುತ್ತೆ ನಮಗೆ. ಅಲ್ಲಿ ನಾವು ಗೋತ್ವ ವಿಶಿಷ್ಟ ಪದಾರ್ಥ ಅಂತ ಭೇದವನ್ನು ಹೇಳಬೇಕಾಗಿಲ್ಲ, ಪ್ರತ್ಯಕ್ಷವಾಗಿ ಗೌಹು ಅಂದರೆ ಸಾಕು, ತಿಳಿಯುತ್ತೆ ಅದರಲ್ಲಿಯೇ. ಆದ್ದರಿಂದ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಶಬ್ದ ವ್ಯವಹಾರದಲ್ಲಿಯೂ ಕೂಡ ಪ್ರತಿಯೋಗಿಯ ಅಪೇಕ್ಷೆ ಯಾಕಿದೆ ಅಂತ ಹೇಳಿದ್ರೆ, ಸ್ತ್ರೀಲಿಂಗ ಪುಲ್ಲಿಂಗ ಮೊದಲಾದ ತಿಳಿಸ್ಬೇಕಾದ್ರೆ ಹೇಳ್ಬೋದೇ ಹೊರತು ಆ ಶಬ್ದಗಳಲ್ಲಿ ವ್ಯವಹಾರಕ್ಕೆ ಭೇದವನ್ನು ತಿಳಿಸೋದು. ಆದರೆ ಹಾನಾದಿ ವ್ಯವಹಾರೇ, ನಾವು ಒಂದು ಪದಾರ್ಥದಲ್ಲಿ ವ್ಯವಹಾರದಲ್ಲಿ ಉಪಯೋಗಿಸುವಾಗ ಜಾತಿಯಾದಿ ಶಬ್ದ ವ್ಯವಹಾರೇ ಚ, ಜಾತಿ ಮೊದಲಾದ ಶಬ್ದ ವ್ಯವಹಾರದಲ್ಲಿಯೂ ಕೂಡ ಪ್ರತಿಯೋಗಿ ನಿರಪೇಕ್ಷವಾದದ್ದು ಅದು. ಅದು ಯಾಕೆ ಅಂದರೆ ಅದು ಅಭೇದದಿಂದ ಆಗಿದ್ದಲ್ಲ, ಅದು ಶಬ್ದದ ಸ್ವಭಾವದಿಂದ ಹಾಗೆ ಉಂಟಾಗುತ್ತೆ. ವ್ಯವಹಾರದಲ್ಲಿ ಅಭೇದದಿಂದ ಜಾತಿಗೂ ವ್ಯಕ್ತಿಗೂ ಭೇದವೇ ಇಲ್ಲ ಅಂತ ಅರ್ಥವಲ್ಲ. ಅಲ್ಲಿ ಎರಡೂ ಭೇದ ಇದೆ, ಆದರೆ ವ್ಯವಹಾರದಲ್ಲಿ ಅದನ್ನು ಭೇದ ಅನ್ನೋದು ಅಪೇಕ್ಷೆ ಇಲ್ಲ, ಪ್ರತಿಯೋಗಿ ಅಪೇಕ್ಷೆ ಇಲ್ಲ ವ್ಯವಹಾರದಲ್ಲಿ. ಅದರಿಂದ ಸ್ವಪರ ನಿರ್ವಾಹಕ ಅಭ್ಯುಪಗಮನೇನ ಅನವಸ್ಥಾಚ ಪರಿಹೃತ. ಸ್ವಪರ ನಿರ್ವಾಹಕವಾದದ್ದು ಅಂತ ಹೇಳಿರೋದ್ರಿಂದ ಜಾತಿ ಅನ್ನೋದು ತನ್ನನ್ನು ತಿಳಿಸಿ ತನ್ನ ಪದಾರ್ಥವನ್ನು ತಿಳಿಸುತ್ತೆ, ಬೇರೆ ಪದಾರ್ಥದಿಂದ ಇದು ಬೇರೆ ಅನ್ನೋದನ್ನು ತಿಳಿಸುತ್ತೆ. ಇದೆಲ್ಲ ವ್ಯವಹಾರದಲ್ಲಿಯೂ ಜಾತಿ ತಾನೇ ನಮಗೆ ಅದನ್ನು ನಿರ್ವಾಹ ಮಾಡುತ್ತೆ. ಜಾತ್ಯಾದಿಯೇ ಭೇದ ಅಂದರು, ಜಾತ್ಯಾದೇರೇವ ಭೇದತ್ವಾತ್ ಅನ್ಯೋನ್ಯ ಆಶ್ರಯಶ್ಚ ಪರಿಹೃತ. ಅಂದರೆ ಅದಕ್ಕೆ ಇನ್ನೊಂದು ಜಾತಿ ಬೇಕಾಗಿಲ್ಲ. ಜಾತಿಯನ್ನು ತಿಳಿಯಕ್ಕೆ ಒಂದು ಜಾತಿ ಬೇಕಾಗಿಲ್ಲ, ಪದಾರ್ಥವನ್ನು ತಿಳಿಯಕ್ಕೆ ಜಾತಿ ಬೇಕು. ಈ ಪದಾರ್ಥ ಯಾವುದು ಅಂತ ಹೇಳಿದ್ರೆ ಅದಕ್ಕೊಂದು ಜಾತಿ ಇರಬೇಕು. ಎಲ್ಲ ಪದಾರ್ಥಗಳು ಕ್ಲಾಸ್ ಅನ್ನೋದಿದೆ, ಕ್ಲಾಸಿಫಿಕೇಶನ್ ಅಂತೀವಲ್ಲ, ಕ್ಲಾಸ್ ಅನ್ನೋದಿದೆ ಎಲ್ಲ ಪದಾರ್ಥಕ್ಕೂ ಕೂಡ. ಆದರೆ ಆ ಕ್ಲಾಸ್ ಅಂತ ತಿಳಿಯಕ್ಕೆ ಇನ್ನೊಂದು ಕ್ಲಾಸ್ ಬೇಕಾಗಿಲ್ಲ ಅದಕ್ಕೆ.
ಜಾತಿ ತಿಳಿಸೋಕ್ಕೆ ಇನ್ನೊಂದು ಜಾತಿ ಬೇಕಾಗಿಲ್ಲ. ಅಂದರೆ ಜಾತಿ ಘಟತ್ವತ್ವ ಜಾತಿ ಅಂತ ಹೇಳಬೇಕಾಗಿಲ್ಲ. ಘಟತ್ವ ಅಂದರೆ ಸಾಕು. ಆ ಜಾತಿ ಅನ್ನೋ ಪದಾರ್ಥ ಎರಡೂ ಕೂಡ ತಾನೇ ತಿಳಿಸುತ್ತೆ. ಈ ಘಟವು ಪಟಕ್ಕಿಂತ ಬೇರೆ ಅನ್ನೋದು ತಾನೇ ತಿಳಿಸುತ್ತೆ. ಜಾತಿಯ ವ್ಯವಹಾರದಲ್ಲಿ ತುಂಬ ವಾದಗಳು ಅನೇಕವಾಗಿ ಇದೆ. ಅದನ್ನು ಸ್ವಲ್ಪ ವಿಸ್ತರಿಸಿದ್ರು ಅಲ್ಲಿ. ಏವಂ ಜೀವಬ್ರಹ್ಮ ಸ್ವರೂಪ ಐಕ್ಯ ನಿರ್ದೋಷತ್ವ ಶ್ರುತಿಭಾದ ಉಕ್ತ. ಸ್ವರೂಪ ಐಕ್ಯ ಅನ್ನೋದರಲ್ಲಿ ನಿರ್ದೋಷವನ್ನು ಹೇಳುವ ಶ್ರುತಿಗಳಿಗೆಲ್ಲ ಬಾಧೆ ಉಂಟಾಗುತ್ತೆ ಐಕ್ಯವಾಗಿಬಿಟ್ರೆ. ಯಾಕೆಂದರೆ ಬ್ರಹ್ಮನಿಗೆ ದೋಷವೇ ಇಲ್ಲ ಅಂತ ಶ್ರುತಿಗಳು ಸ್ಪಷ್ಟವಾಗಿ ತಿಳಿಸುತ್ತೆ. ಜೀವನಿಗೂ ಬ್ರಹ್ಮನಿಗೂ ಐಕ್ಯವಾದರೆ ಇವನ ದೋಷವೆಲ್ಲ ಅವನಿಗೆ ಬರಬೇಕು. ಅಚಿತ್ ಬ್ರಹ್ಮ ಐಕ್ಯ ಪ್ರಯುಕ್ತ ದೋಷೋಪಿ ಭಾಸ್ಕರ ಮತ ಇವ ಅತ್ರಾಪಿ ಆಪತತಿ ಇತಿ ಸ್ವರೂಪ. ಇಲ್ಲಿಯೂ ಕೂಡ ಸ್ವರೂಪ ಪರಿಣಾಮ ದೋಷಶ್ಚ ಅಂತ ಹೇಳಿದ್ದು ಪೂರ್ವಮೇವೋಕ್ತಃ ಅಂದರೆ ಭಾಸ್ಕರ ಮತದಲ್ಲಿಯೂ ಹೇಳಿದ್ರು. ಸ್ವರೂಪದಲ್ಲಿಯೇ ಪರಿಣಾಮವಾದರೆ ದೋಷ ಬರುತ್ತೆ. ಜೀವನಾಗಿ ಬ್ರಹ್ಮನೇ ಜೀವನಾಗಿ ಪರಿಣಾಮ ಹೊಂದಿದ್ರೆ ಸುಖ ದುಃಖಗಳೆಲ್ಲ ಅವನಿಗೆ ಅನುಭವಿಸ್ಬೇಕಾವಾಗ ಆ ದೋಷಗಳೆಲ್ಲ ಬರುತ್ತೆ. ನಿರ್ದೋಷತ್ವವನ್ನು ಹೇಳುವ ಶ್ರುತಿಗಳಿಗೆಲ್ಲ ಬಾಧೆ ಬರುತ್ತೆ. ಅಚಿತ್ತಿಗೂ ಬ್ರಹ್ಮನಿಗೂ ಕೂಡ ಐಕ್ಯವನ್ನು ಹೇಳಿದ್ರೆ ಅದು ಆಗಲೇ ಭಾಸ್ಕರ ಮತದಲ್ಲಿಯೇ ಹೇಳಿದ್ದೀವಿ. ಆದರೆ ಈ ಅಚಿತ್ತಿನ ದೋಷವೆಲ್ಲ ಅವನಿಗೆ ಬರುತ್ತೆ. ಎಲ್ಲವೂ ಕೂಡ ಬ್ರಹ್ಮನಿಗೆ ದೋಷವನ್ನು ಉಂಟು ಮಾಡುವಂತಹ ಮತಗಳು, ಭೇದ ಮತ. ದೋಷಶ್ಚ ಅವಿಕಾರತ್ವ ನಿರವಧ್ಯತ್ವ ಶ್ರುತಿವಾದ ಪೂರ್ವಮುಕ್ತ. ಅದರಿಂದ ಎಲ್ಲ ದೋಷಗಳು ಶ್ರುತಿಗೆ ವಿರೋಧ ಬರುತ್ತೆ. ಇದೆಲ್ಲ ಹೇಳಿದ್ರೆ ಅಂತ ಹೇಳಿದ್ರು. ಅದನ್ನ ಒಂದ್ ಕಡೆ ಹೇಳ್ತಾರೆ ರಾಮಾನುಜರು, ಮಿಥ್ಯೆ ಅಂತ ಹೇಳೋ ಅದ್ವೈತ ಮತ ಇದಕ್ಕಿಂತ ವಾಸಿ ಅಂತ ಹೇಳಿ. ಯಾಕೆ ಅಂದ್ರೆ ದೋಷ ಅವಿದ್ಯಾ ಮಿಥ್ಯೆ ಅಂತ ಹೇಳಿದ್ರು ಸ್ವಲ್ಪ ವಾಸಿ. ಇಲ್ಲವರು ದೋಷವೇ ಬಂದ್ಬಿಡುತ್ತೆ ಬ್ರಹ್ಮನಿಗೆ. ನಿಜವಾದ ಪ್ರಗತಿ ಸತ್ಯವಾದದ್ದು ಉಪಾಧಿ ಭಾಸ್ಕರ್ ಹೇಳಿದ್ರೆ ನಿಜವಾದ ಉಪಾಧಿ ಬ್ರಹ್ಮನ ಹಿಡ್ಕೊಳ್ಳುತ್ತೆ. ಯಾವುದೋ ಪ್ರಕಾಶರು ನಿಜವಾಗ್ಲಿಯೇ ಪರಿಣಾಮ ಆಯಿತು ಸತ್ಯವಾಗಿ ಅಂತ ಹೇಳಿಬಿಟ್ರೆ ಆ ಪರಿಣಾಮದ ದೋಷವೆಲ್ಲ ಬ್ರಹ್ಮನಿಗೆ ಸಾಕ್ಷಾತ್ತಾಗಿ ಬರುತ್ತೆ. ಎರಡರಲ್ಲಿಯೂ ದೋಷ ನೇರವಾಗಿ ಬ್ರಹ್ಮನಿಗೆ ಬರುತ್ತೆ. ಆದ್ದರಿಂದ ಅದು ಬ್ರಹ್ಮನ ದೋಷವನ್ನು ತಪ್ಸಕ್ಕಾಗೋದಿಲ್ಲ. ಆದ್ದರಿಂದ ಅಲ್ಲಿ ವಿರೋಧ ಬರುತ್ತೆ. ಅದನ್ನೇ ಇದರಿಂದ ಎರಡನೆಯ ಶ್ಲೋಕ ಅರ್ಧ ಹೇಳಿದ್ರು ಅಂತ ಹೇಳಿದ್ರು. ಎರಡನೆಯ ಶ್ಲೋಕ ಪರಬ್ರಹ್ಮೈವಾಜ್ಞಂ ಬ್ರಹ್ಮ ಪರಿಗತಂ ಸಂಸರ್ತಿ ತತ್ ಪರೋಪಾಧ್ಯಾರೀಢಂ ವಿವಶಂ ಅಶುಭಸ್ಯ ಆಸ್ಪದ ಪದಮಿತಿ ಅಂತ ಹೇಳಿದ್ರು. ತಮೋ ಏನಾಪಾಸ್ತಂ ವಿತತಿ ಜಗತಂ ಅಂತ ಹೇಳಿದ್ರು. ಯಾಮನ ಮುನಿಯನ್ನು ನಮಸ್ಕಾರ ಮಾಡುವಾಗ 3 ಮತಗಳನ್ನು ಹೇಳಿ ಪರಂ ಬ್ರಹ್ಮೈವಾಜ್ಞಂ ಅಂತ ಹೇಳಿದ್ರು. ಬ್ರಹ್ಮ ಪರಿಗತಂ ಸಂಸರತಿ ತತ್ ಅನ್ನೋದು ಅದ್ವೈತ ಮತ. ಪರೋಪಾಧ್ಯ ಲೀಢಂ ವಿವಶಂ ಅಂತ ಹೇಳೋದು ಭಾಸ್ಕರರ ಮತ. ಅಶುಭಸ್ಯ ಆಸ್ಪದಂ ಅನ್ನೋದು ಯಾದವ ಪ್ರಕಾಶರ ಮತ. ಈ 3 ಮತಗಳನ್ನು ಆರಂಭದಲ್ಲಿ ಮಂಗಳ ಶ್ಲೋಕದಲ್ಲಿ ಹೇಳಿದ ಮೇಲೆ ಎರಡನೇ ಶ್ಲೋಕದಲ್ಲಿ ಹೇಳಿದ್ದ 3 ಮತಗಳನ್ನು ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿ ಆ 3 ಮತಗಳನ್ನು ಕೂಡ ನಿರಾಕರಣೆ ಮಾಡಿ ಈಗ ಮುಂದೆ ಸ್ವಮತವನ್ನು ಸ್ಥಾಪನೆ ಮಾಡ್ತಾರೆ. ಸ್ವಮತ ಸ್ಥಾಪನಂ. ಇಲ್ಲಿ ವಿಸ್ತಾರವಾಗಿ ಇನ್ನು ಮುಂದೆ ಸ್ವಮತ ಸ್ಥಾಪನೆ. ನಮ್ಮ ಸಿದ್ಧಾಂತದ ಎಲ್ಲ ಮುಖ್ಯವಾದ ವಿಷಯಗಳನ್ನು ಶ್ರುತಿ ಪ್ರಮಾಣಗಳು, ಸ್ಮೃತಿ, ಇತಿಹಾಸ ಪುರಾಣಗಳ ಪ್ರಮಾಣಗಳ ಮೂಲಕ ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ತತ್ವಮಸಿ ವಾಕ್ಯಾರ್ಥ ವಿಸ್ತಾರವಾಗಿ ಮತ್ತೆ ಬರುತ್ತೆ. ಇಲ್ಲಿ ಇವಾಗ ತತ್ವಮಸಿ ವಾಕ್ಯಾರ್ಥಕ್ಕೆ ಹೇಗೆ ಮಾಡಬೇಕು ಅನ್ನೋದನ್ನ ಆರಂಭಿಸ್ತಾರೆ. ಮೊದಲು ಶರೀರಾತ್ಮ ಭಾವವನ್ನು ನಿರೂಪಣೆ ಮಾಡ್ತಾರೆ. ಅದರಲ್ಲಿ ಮೊದಲು ಪ್ರಮಾಣಗಳನ್ನೆಲ್ಲ ತೆಗೆದು ಶ್ರುತಿ ಪ್ರಮಾಣವನ್ನು ಮುಖ್ಯವಾಗಿ ಶರೀರಾತ್ಮ ಭಾವವನ್ನು ಹೇಳುವ ಶ್ರುತಿ ಪ್ರಮಾಣಗಳು. ಯಹ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಂತರಃ ಎಂ ಪೃಥಿವೀನ ವೇದ ಯಸ್ಯ ಪೃಥಿವೀ ಶರೀರಂ ಯಹ ಪೃಥಿವೀಂ ಅಂತರೋಯಮೇತಿ ತತೆ ಆತ್ಮ ಅಂತರ್ಯಾಮಿ ಅಮೃತಃ. ಅಂತರ್ಯಾಮಿ ಬ್ರಾಹ್ಮಣನ ಪ್ರಮಾಣಗಳನ್ನು ಮೊದಲು ತೋರಿಸ್ತಾರೆ. ಯಹ ಆತ್ಮನಿತಿಷ್ಠನ್ ಆತ್ಮನೋಂತರಃ ಯಮಾತ್ಮಾನ ವೇದ ಯಸ್ಯ ಆತ್ಮ ಶರೀರಂ ಯಹ ಆತ್ಮಾನ ಅಂತರೋಯಮೇತಿ ಸತೆ ಆತ್ಮ ಅಂತರ್ಯಾಮಿ ಅಮೃತಃ. ವಾಕ್ಯಗಳನ್ನು ಹೇಗೆ ಭಾಷಿಕಾರರು ಆರಿಸ್ತಾರೆ ಅಂದರೆ ಪ್ರಮಾಣ ಹೇಳೋದಕ್ಕೆ ಎಲ್ಲ ವಿಧದಲ್ಲಿಯೂ ಈ ಪ್ರಮಾಣವನ್ನು ನಾವು ಸಿದ್ಧಾಂತವನ್ನು ಸ್ಥಾಪನೆ ಮಾಡೋ ಹಾಗಿರ್ಬೇಕು. ಆ ರೀತಿಯಲ್ಲಿ ಮೊದಲು ಪೃಥ್ವಿ ಅನ್ನೋದನ್ನು ಒಂದು ಮಾತ್ರ ಹೇಳಿದ್ರಿಂದ ಅಚೇತನ ಪದಾರ್ಥಗಳೆಲ್ಲ ಬಂದ್ಬಿಡ್ತದೆ ಅದರಲ್ಲಿ. ಪ್ರಕೃತಿ ಪ್ರಾಕೃತ ಪದಾರ್ಥಗಳು. ಎರಡನೆಯದು ಆತ್ಮನಿ ಅಂತ ಹೇಳಿದ್ದ ಆತ್ಮರುಗಳು ಚೇತನರು ಬಂದುಬಿಟ್ರು ಅದರಲ್ಲಿ. ಅದಾದ ಮೇಲೆ ಇದೆಲ್ಲ ಸೃಷ್ಟಿಯಲ್ಲಿ ಆಗುತ್ತೆ. ಸೃಷ್ಟಿಗೆ ಪೂರ್ವ ಕಾಲದಲ್ಲಿ ಅಂದರೆ ಸೃಷ್ಟಿಯ ಮೊದಲ ಭಾಗ ಸಮಷ್ಟಿ ಸೃಷ್ಟಿ, ಅಲ್ಲಿ ಪ್ರಳಯದಲ್ಲಿ ಅಲ್ಲಿ ಹೇಗಿರುತ್ತೆ ಅಲ್ಲಿಯೂ ಇದೆಯೇ ಇದೆಲ್ಲ ಅಂತ ಹೇಳಿದ್ರೆ ಯಹ ಪೃಥ್ವೀಂ ಅಂತರೇ ಸಂಚರನ್ ಯಸ್ಯ ಪೃಥ್ವೀ ಶರೀರಂ ಯಂ ಪೃಥ್ವೀನ್ ಅವೇದ
ಇದೆಲ್ಲ ಸುಬಾಲೋಪನಿಷತ್ತಿನಲ್ಲಿ ಹೇಳಿರೋದು. ಪ್ರಳಯ ಕಾಲದಲ್ಲಿ ಹೇಗೆ ಆಗುತ್ತೆ ಅನ್ನೋ ವಿಷಯ ಇದೆಲ್ಲ. ಯಹ ಅಕ್ಷರಮಂತರೆ ಸಂಚರನ್ ಯಸ್ಯ ಅಕ್ಷರಂ ಶರೀರಂ ಯಮ ಅಕ್ಷರಂ ನ ವೇದ ಯಹ ಮೃತ್ಯುಮಂತರೆ. ಈ ಪೃಥ್ವಿಯ ಈ ಅಕ್ಷರ ಮೃತ್ಯು ಎಲ್ಲ ಹೇಳಿರೋದು. ಮೃತ್ಯು ಅನ್ನೋದು ತಮಃ ಅನ್ನುವ ಶಬ್ದದಿಂದ ಸುಬಾಲೋಪನಿಷತ್ತಿನಲ್ಲಿ ಹೇಳಿದೆ. ಇಲ್ಲಿಯೂ ಮೃತ್ಯು ಅನ್ನೋ ಶಬ್ದದಿಂದಲೂ ಹೇಳಿದೆ. ಅಕ್ಷರಂ ಅಕ್ಷರಂ ತಮಸಿ ಲೀಯತೆ ತಮಃ ಪರೇ ದೇವೇ ಏಕೀಭವತಿ. ಅವ್ಯಕ್ತಂ ಅಕ್ಷರೇ ಲೀಯತೆ ಅಕ್ಷರಂ ತಮಸಿ ಲೀಯತೆ ತಮಃ ಪರೇ ದೇವೇ ಏಕೀಭವತಿ. ಚೇತನಾಚೇತನಗಳೆಲ್ಲ ಅತ್ಯಂತ ಸೂಕ್ಷ್ಮವಾದ ರೂಪದಲ್ಲಿ ಹೋಗಿ ಪರಮಾತ್ಮನಲ್ಲಿ ಏಕೀಭಾವದಿಂದ ಇರುತ್ತೆ ಅಂತ ಹೇಳುವಂತಹ ಸಮಷ್ಟಿ ಸೃಷ್ಟಿಯಲ್ಲಿಯೂ ಕೂಡ ಶರೀರಾತ್ಮ ಭಾವವು ಎಲ್ಲದಕ್ಕೂ ಪರಮಾತ್ಮನಿಗೆ ಎಲ್ಲ ಪದಾರ್ಥಗಳೊಡನೆ ಇದೆ ಅನ್ನೋದನ್ನ ತಿಳಿಸೋದಕ್ಕೆ ಈ ಪ್ರಮಾಣಗಳನ್ನು ತೆಗಿತಾರೆ. ಅಕ್ಷರಮಂತರೆ ಸಂಚರನ್. ಅಕ್ಷರಂ ಅನ್ನೋದು ಚೇತನ ಸಮಷ್ಟಿ. ಅದು ಅವ್ಯಕ್ತಂ ಅಕ್ಷರೇ ಲೀಯತೆ ಅಂದ್ರೆ ಅವ್ಯಕ್ತ ಅನ್ನೋದು ಈ ಪೃಥ್ವಿಯ ಈ ಪ್ರಕೃತಿಯ ಒಂದು ಮೂಲ ಪ್ರಕೃತಿ ಅಂತ ಹೇಳಲ್ಪಡುವಂತಹದ್ದು ಅವ್ಯಕ್ತ. ಅಕ್ಷರ ಅನ್ನೋದು ಚೇತನ ಸಮಷ್ಟಿ. ಎಲ್ಲ ಎರಡು ಸೇರುತ್ತೆ. ಅದು ಸೇರಿ ಎರಡು ಕೂಡ ಇನ್ನೂ ಸೂಕ್ಷ್ಮವಾದ ಅವಸ್ಥೆಗೆ ಹೋಗುತ್ತೆ. ತಮಃ ಅಂತ ಅದಕ್ಕೆ ಹೆಸರು. ತಮಃ ಅನ್ನುವ ಪದಾರ್ಥವು ಪರಮಾತ್ಮನಲ್ಲಿ ಏಕೀಭಾವದಿಂದ ಇರುತ್ತೆ ಅಂತ ಹೇಳುವಂತಹ ಪ್ರಳಯ ಕಾಲದ ಒಂದು ವಿಷಯ. ಅಲ್ಲಿಯೂ ಕೂಡ ಯಾಕೆ ಅಂದರೆ ಸೃಷ್ಟಿಯಾದಾಗ ಅನುಪ್ರವೇಶ ಮಾಡಿದಾಗ ಶರೀರಾತ್ಮ ಭಾವ ಗೊತ್ತಾಗುತ್ತೆ. ಅನುಪ್ರವೇಶ ಆಗಿರೋದು. ಅನುಪ್ರವೇಶ ಆಗೋದಕ್ಕೆ ಮೊದಲು ಇದ್ದಂತಹ ಸಮಷ್ಟಿ ಸೃಷ್ಟಿ ಅಲ್ಲ ಆಗುತ್ತಲ್ಲ, ಅಲ್ಲಿ ಹೇಗೆ ಆತ್ಮತ್ವ ಇದೆಯೇ ಶರೀರಾತ್ಮ ಭಾವ ಅಂದರೆ ಇದು ಸುಬಾಲೋಪನಿಷತ್ತು ಪ್ರಮಾಣವನ್ನು ತೋರಿಸುತ್ತೆ. ಅದಕ್ಕೆ ಇದರಲ್ಲಿ ಪ್ರಳಯ ಕಾಲದಲ್ಲಿ ಅದನ್ನ ಯಸ್ಯ ಮೃತ್ಯು ಶರೀರಂ ಸ್ಪಷ್ಟವಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಯಂ ಮೃತ್ಯು ನ ವೇದ ಏಷ ಸರ್ವಭೂತ ಅಂತರಾತ್ಮ ಅಪಹತ ಪಾಪ್ಮ. ಎಲ್ಲದಕ್ಕೂ ಅವನು ಆತ್ಮನಾಗಿದ್ದರೂ ಅವನಿಗೆ ಯಾವ ದೋಷವೂ ಇಲ್ಲ. ಅಪಹತ ಪಾಪ್ಮತ್ವವು ಸ್ಪಷ್ಟವಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ದಿವ್ಯ ಅಪ್ರಾಕೃತನಾದವನು, ದೇವ ಏಕಃ ನಾರಾಯಣ, ಜ್ಯೋತಿಸ್ವರೂಪನಾದವನು ಅಂತ ಒಂದು ದೇವ ಅನ್ನೋದಕ್ಕೆ. ದೇವ ಅನ್ನೋದ್ರಿಂದ ದಿವು ಕ್ರೀಡಾಯಾಮ್ ಅನ್ನುವ ಧಾತುವಿನಿಂದ ಜಗತ್ತನ್ನೆಲ್ಲ ತನ್ನ ಕ್ರೀಡೆಯಾಗಿ ಅವನು ಸೃಷ್ಟಿ ಮಾಡುವಂಥದ್ದು ಜಗತ್ ಕಾರಣನಾದವನು ತಿಳಿಸುತ್ತೆ ದೇವ ಅನ್ನೋದು. ಏಕಃ ನಾರಾಯಣ ಅಂತ ಹೇಳಿ ದೇವತಾ ವಿಶೇಷವನ್ನು ತಿಳಿಸುವಂತಹ ಪ್ರಮಾಣ. ದ್ವಾಸುಪರ್ಣ ಸಯುಜಾಸಕಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋ ಅನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನ್ಯ ಅಭಿಚಾಕಶೀತಿ. ಎರಡು ಒಳ್ಳೆಯ ರೆಕ್ಕೆಗಳುಂತಹ ಪಕ್ಷಿಗಳು ಒಂದೇ ವೃಕ್ಷದಲ್ಲಿ ಇದೆ. ಜೀವಾತ್ಮನ ವಿಷಯ ಹೇಳಬೇಕು. ಅವನ ಕರ್ಮಫಲವನ್ನೆಲ್ಲ ಅನುಭವಿಸ್ತಾ ಇದ್ದಾನೆ. ಪರಮಾತ್ಮನಿಗೂ ಕರ್ಮಾಧ್ಯಕ್ಷ. ಕರ್ಮಫಲದ ಅನುಭವ ಎಲ್ಲ ಅವನಿಗೆ ಇಲ್ಲ. ಪರಮಾತ್ಮನಿಗೆ ಅವನು ಅಭಿಚಾಕಶೀತಿ ಅಂದರೆ ಪ್ರಕಾಶಿಸ್ತಾ ಇದ್ದಾನೆ ಅಂತ ಅರ್ಥ. ಪ್ರಕಾಶನ ಅಂತ ಅರ್ಥ. ಅವನು ಒಂದು ಪಕ್ಷಿಯು ಪಿಪ್ಪಲಂ ಸ್ವಾದು ಅತಿ, ಪಿಪ್ಪಲ ಫಲವನ್ನ ಅಂದರೆ ಕರ್ಮಫಲವನ್ನ ಚೆನ್ನಾಗಿದೆ ಅಂತ ಅನುಭವಿಸ್ತಾ ಇದೆ. ಇನ್ನೊಂದು ಅನುಭವಿಸದೆ ಪ್ರಕಾಶಮಾನವಾಗಿದೆ ಅಂತ ಹೇಳುವಂತಹ ಮಂತ್ರ. ಅಂತಃಪ್ರವಿಷ್ಟ ಶಾಸ್ತ ಜನಾನಾಂ ಸರ್ವ ಆತ್ಮ. ಅವನು ಅಂತಃಪ್ರವೇಶ ಮಾಡಿರುವುದು ಯಾಕೆ ಅಂದರೆ ಶಾಸನ ಮಾಡುವುದಕ್ಕೋಸ್ಕರ. ಎಲ್ಲವನ್ನೂ ಶಾಸನ ಮಾಡ್ತಾನೆ. ಎಲ್ಲ ಪ್ರಾಣಿಗಳಲ್ಲಿಯೂ ಅಂತಃಪ್ರವೇಶವನ್ನು ಮಾಡಿರುವಂಥವನು ಪರಮಾತ್ಮ. ಅದನ್ನೆಲ್ಲ ಸೃಷ್ಟಿ ಮಾಡಿ ಸೃಷ್ಟ ತದೇವ ಅನುಪ್ರಾವಿಶತೆ ತದ ಅನುಪ್ರವಿಶ್ಯ ಸತ್ಯತ್ಯಚ್ಚ ಭವತಿ. ಎಲ್ಲ ಪದಾರ್ಥಗಳು ಅವನೇ ಆದ. ಸರ್ವವಸ್ತು ಸಾಮಾನಾಧಿಕರಣ್ಯ ಇಲ್ಲಿ ಹೇಳಿದೆ. ಅವನೇ ಅನುಪ್ರವೇಶ ಮಾಡಿ ಸತ್ ಅನ್ನುವ ಹೇಳುವಂತಹ ಚೇತನ ಪದಾರ್ಥಗಳು, ತ್ಯತ್ ಅನ್ನುವ ಚೇತನವು ಎಲ್ಲವೂ ಅವನೇ ಆದ ಅಂತ ಹೇಳಿದೆ. ಅನುಪ್ರವೇಶ ಮಾಡಿ ಸೃಷ್ಟಿ ಮಾಡಿ ಅನುಪ್ರವೇಶ ಮಾಡಿ ಎಲ್ಲವೂ ಅವನೇ ಆದ. ಎಲ್ಲವೂ ಆದರೂ ಕೂಡ ಅವನು ಅವಿಕಾರಿಯಾಗಿಯೇ ಇದ್ದ ಅನ್ನೋದು ಸತ್ಯಂಚ ಅನೃತಂಚ ಸತ್ಯಮಭವತ್. ಇದು ಸತ್ಯಂ ಅನೃತಂ ಅಂತ ಹೇಳೋದು ಚೇತನಾಚೇತನಗಳನ್ನು ತಿಳಿಸುತ್ತೆ. ಈ ಚೇತನಾಚೇತನಗಳೆಲ್ಲ ಅವನೇ ಆದರೂ ಅವನು ಸತ್ಯನಾಗಿಯೇ ಇದ್ದ. ಸತ್ಯಸ್ಯ ಸತ್ಯಂ, ಅವನು ಅವಿಕಾರಿಯಾಗಿಯೇ ಇದ್ದ ಅದನ್ನು ತಿಳಿಸುತ್ತೆ. ಅವನಿಗೆ ಯಾವ ದೋಷವೂ ಇಲ್ಲ ಅಂತ ಹೇಳೋದು. ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ಅಂತ ಹೇಳಿ ಜೀವ ಶರೀರಕನಾಗಿ ಅನುಪ್ರವೇಶ ಮಾಡಿದ್ದಾನೆ ಪರಮಾತ್ಮ. ಅಂದರೆ ಯಾವ ವಸ್ತುಗೆ ಒಂದು ನಾಮರೂಪವಿದೆಯೋ ಅಲ್ಲೆಲ್ಲವೂ ಕೂಡ ಒಂದು ಜೀವ, ಅದಕ್ಕೆ ಅಂತರ್ಯಾಮಿಯಾದ ಪರಮಾತ್ಮನು ಇದ್ದಾನೆ ಅನ್ನೋದು ತಿಳಿಸುತ್ತೆ. ಯಾಕೆ ನಾಮರೂಪ ವ್ಯಾಕರಣವನ್ನ ಜೀವ ಶರೀರಕನಾಗಿ ಪ್ರವೇಶ ಮಾಡಿಯೇ ಉಂಟು ಮಾಡಿದ ಪರಮಾತ್ಮ. ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ನಾಮರೂಪ ಇರುವುದರಲ್ಲೆಲ್ಲ ಜೀವನು ಪರಮಾತ್ಮನು ಇದ್ದಾನೆ ತಿಳಿಯುತ್ತೆ.
ಪೃಥಗಾತ್ಮಾನಂ ಪ್ರೇರಿತಾರಂಚ ಮತ್ತು ಈಗ ಉಪಾಯವನ್ನು ತಿಳಿಸುತ್ತೆ ಶ್ರುತಿ. ಈ ಎಲ್ಲವೂ ಕೂಡ ಮೂರು ಪದಾರ್ಥಗಳು ಕೂಡ ಬೇರೆ ಬೇರೆ ಅಂತ ಹೇಳಿ ಭೇದ ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಅನ್ನೋದು ಇದು ತಿಳಿಸುತ್ತೆ. ಪೃಥಕ್ ಆತ್ಮಾನಂ ಪ್ರೇರಿತಾರಂಚ ಮತ್ತು ತನ್ನನ್ನು ಪ್ರೇರಿತ ಆದ ಆತ್ಮನನ್ನು ಬೇರೆ ಬೇರೆ ಅಂತ ತಿಳಿದು ಅವನ ಅನುಗ್ರಹದಿಂದಲೇ ಜುಷ್ಟ ತತಃ ತೇನ ಅಮೃತತ್ವಮೇತಿ. ಅದರಿಂದ ಅವನ ಅನುಗ್ರಹದಿಂದಲೇ ಇವನಿಗೆ ಮೋಕ್ಷ ಪ್ರಾಪ್ತಿ, ಅವನೇ ಕಡೆಯಲ್ಲಿ ಪ್ರಾಪಕ ಪ್ರಾಪ್ಯ ಎಲ್ಲ. ಆದ್ದರಿಂದ ಅವನ ಅನುಗ್ರಹದಿಂದಲೇ ಇವನ ಉಪಾಸನೆಯಿಂದ ಪ್ರೀತನಾದ ಪರಮಾತ್ಮನ ಅನುಗ್ರಹದಿಂದ ಇವನಿಗೆ ಮೋಕ್ಷವನ್ನು ಪಡೀತಾನೆ ಇವನು ಅಂತ ಹೇಳಿ ವೇದಜ್ಞಾನದೊಡನೆ ಉಪಾಸನೆ ಮಾಡಿ ಅವನ ಪ್ರೀತಿಯನ್ನು ಸಂಪಾದಿಸಿ ಮೋಕ್ಷವನ್ನು ಪಡೀತಾನೆ. ಇದು ಈ ಶ್ರುತಿ ಹೇಳುತ್ತೆ. ಅದೇ ರೀತಿ ಚೇತನಗಳು ಪರಮಾತ್ಮನು ಬೇರೆ ಬೇರೆ ಭೇದವು ಸ್ಪಷ್ಟವಾಗಿ ಶ್ವೇತಾಶ್ವತರ ತಿಳಿಸುತ್ತೆ. ಭೋಕ್ತ ಭೋಗ್ಯಂ ಪ್ರೇರಿತಾರಂಚ ಮತ್ವಾ ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮವೇತತಿ ಅಂತ. ಎಲ್ಲವೂ ಕೂಡ ಮೂರು ಇವನನ್ನು ಉಪಾಸನೆ ಮಾಡಿ ಭೋಕ್ತ ಭೋಗ್ಯ ಪ್ರೇರಿತ, ಭೋಕ್ತೃ ವಿಶಿಷ್ಟತ್ವ, ಭೋಗ್ಯ ವಿಶಿಷ್ಟನಾದವನು, ಪ್ರೇರಿತ ಆದವನು ಹಾಗೆಯೂ ಹೇಳ್ಬೋದು. ಭೋಕ್ತೃಗಳಿಗೆಲ್ಲ ಆತ್ಮ ಆದವನು, ಭೋಗ್ಯವಾದಕ್ಕೆ ಆತ್ಮನಾದವನು, ಪ್ರೇರಿತ ಆದವನು, ಮೂರು ವಿಧದಲ್ಲಿಯೂ ಅವನನ್ನು ಉಪಾಸನೆ ಮಾಡ್ಬೋದು. ಉಪಾಸ ತ್ರೈವಿಧ್ಯಾತ್ ಅಂತ ಹೇಳಿದೆ. ಹಾಗೆ ಇವನಿಗೆ ಜೀವಾತ್ಮನಿಗೆ ಭೋಕ್ತೃತ್ವ ಅನ್ನೋದು ಕರ್ಮ ಫಲ ಭೋಕ್ತೃತ್ವ, ಅವನಿಗೆ ಭೋಕ್ತೃತ್ವವಿದೆ. ಅದನ್ನು ಪ್ರಧಾನವಾಗಿ ಹೇಳಿ ಅಚೇತನವು ಕೇವಲ ಭೋಗ್ಯವಾದದ್ದು, ಅಚೇತನಕ್ಕೆ ಜ್ಞಾನವಿಲ್ಲ, ಆದ್ದರಿಂದ ಬರೀ ಭೋಗ್ಯ ಅಂತ ಹೇಳಿದೆ. ಪ್ರೇರಿತ ಆದವನು ಪರಮಾತ್ಮ, ಇದಕ್ಕಿಂತಲೂ ಬೇರೆಯಾದವನು. ಇದರಿಂದ ಎಲ್ಲ ಮೂರು ವಿಧವಾದ ಬ್ರಹ್ಮದ ಉಪಾಸನೆ. ಭೋಕ್ತೃಗೆ ಆತ್ಮನಾದವನು, ಭೋಕ್ತೃ ಶರೀರಕ, ಭೋಗ್ಯ ಶರೀರಕ, ಮತ್ತೆ ಪ್ರೇರಿತ, ಮೂರು ವಿಧವಾಗಿಯೂ ಅವನನ್ನ ಉಪಾಸನೆ ಮಾಡಿ ಮೋಕ್ಷವನ್ನು ಪಡಿಬಹುದು. ನಿತ್ಯಾನಾಂ ಚೇತನರುಗಳ ನಿತ್ಯತ್ವ ಬಹುತ್ವ, ಆತ್ಮನಿಗೂ ಪರಮಾತ್ಮನಿಗೂ ಭೇದ, ಇದನ್ನು ತಿಳಿಸುವಂತಹ ಶ್ರುತಿ ಇದು. ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್. ನಿತ್ಯಃ ಚೇತನಃ ಏಕಃ, ಬಹೂನಾಂ ನಿತ್ಯಾನಾಂ ಚೇತನಾನಾಂ ಕಾಮಾನ್ ವಿದಧಾತಿ ಯಹ ವಿದಧಾತಿ. ಈಗ ಅನ್ವಯ ಮಾಡಬೇಕು ಇದಕ್ಕೆ. ಪ್ರಥಮ ವಿಭಕ್ತಿಯಲ್ಲಿರುವ ಶಬ್ದಗಳನ್ನೆಲ್ಲ ಸೇರಿಸಿ ಪ್ರಥಮ ವಚನದಲ್ಲೂ ಬಹುವಚನ ಶಬ್ದಗಳನ್ನೆಲ್ಲ ಏಕವಚನದ್ದು ಬಹುವಚನದ್ದು ಬೇರೆ ಬೇರೆಯಾಗಿ ಅನ್ವಯಿಸಬೇಕಿಲ್ಲಿ. ಏಕಃ ನಿತ್ಯಃ ಚೇತನಃ ಯಹ ಬಹೂನಾಂ ನಿತ್ಯಾನಾಂ ಚೇತನಾನಾಂ ಕಾಮಾನ್ ವಿದಧಾತಿ. ಅಂದರೆ ಚೇತನ ಬಹುತ್ವವು ಚೇತನಿಗೂ ಪರಮಾತ್ಮನಿಗೂ ಬೇರೆ ಅಂತ ಹೇಳೋದು, ಅವನ ಅನುಗ್ರಹದಿಂದಲೇ ಇವನಿಗೆ ಎಲ್ಲ ಪುರುಷಾರ್ಥವೂ ಉಂಟಾಗುತ್ತೆ. ಇದೆಲ್ಲವನ್ನು ತಿಳಿಸುವಂತಹ ಶ್ರುತಿ. ಪ್ರಧಾನ ಕ್ಷೇತ್ರಜ್ಞ ಪತಿ ಗುಣೇಶಃ. ಪತಿ ಎನ್ನುವ ಶಬ್ದ ಶ್ರುತಿಯಲ್ಲಿ ಶೇಷಿ ಎನ್ನುವ ಅರ್ಥವನ್ನು ತಿಳಿಸುತ್ತೆ. ಪ್ರಧಾನ ಅಂದರೆ ಅಚೇತನ ಪದಾರ್ಥಗಳು, ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಜೀವಾತ್ಮ, ಶರೀರದಲ್ಲಿ ಒಳಗಡೆ ಇರುವವನು. ಇವರಿಬ್ಬರಿಗೂ ಕೂಡ ಶೇಷಿಯಾದವನು ಪತಿ ಗುಣೇಶಃ. ಅವನು ಎಲ್ಲ ಗುಣಗಳನ್ನು ಉಳ್ಳವನು, ತ್ರಿಗುಣರಹಿತನಾದವನು. ಅದರ ಅಪ್ರಾಕೃತವಾದ ಅವನಿಗೆ ಕಲ್ಯಾಣ ಗುಣಗಳೆಲ್ಲ ಇದೆ, ಅದಕ್ಕೆಲ್ಲ ಒಡೆಯನಾದವನು ಅಂತ ಹೇಳಲ್ಪಟ್ಟಿದೆ. ಜ್ಞಾಜ್ಞೌ ದ್ವೌ ವಚೌ ಈಶನೀಶೌ. ಜ್ಞ ಅಜ್ಞೌ, ಒಬ್ಬನು ಸರ್ವಜ್ಞನಾಗಿದ್ದಾನೆ, ಇನ್ನೊಬ್ಬ ಅಜ್ಞನಾಗಿದ್ದಾನೆ. ಇಬ್ಬರು ಕೂಡ ಅಜೌ, ಇಬ್ಬರಿಗೂ ಉತ್ಪತ್ತಿ ಇಲ್ಲ. ನಜಾಯತೆ ಅಂತ ಹೇಳಿ ಅಜೌ ಅಂದರೆ ಇಬ್ಬರು ಕೂಡ ಅಜರಾಗಿದ್ದಾರೆ, ಉತ್ಪತ್ತಿ ಇಲ್ಲ ಇಬ್ಬರಿಗೂ. ಒಬ್ಬನು ಈಶ, ಒಬ್ಬ ಒಡೆಯನು, ಒಬ್ಬ ಆಳ್ತಾನೆ, ಇನ್ನೊಬ್ಬ ಆಳಲ್ಪಡ್ತಾನೆ, ಅನೀಶನಾಗಿದ್ದಾನೆ. ಅದು ಶ್ರುತಿಯ ಭೇದವನ್ನು ತಿಳಿಸುತ್ತೆ ಇಲ್ಲಿಯೂ. ಇತ್ಯಾದಿ ಶ್ರುತಿಶತೈಹಿ, ಈ ರೀತಿಯಾದ 106 ಶ್ರುತಿಗಳಿದೆ. ಇದೆಲ್ಲ ಒಂದೊಂದು ಶ್ರುತಿಯನ್ನ ಉದಾಹರಿಸ್ತಾರೆ ಇಲ್ಲಿ. ತದುಪಬ್ರಹ್ಮಣೈಹಿ, ಅದನ್ನು ವಿಸ್ತಾರಗೊಳಿಸುವಂತಹ, ಉಪಬ್ರಹ್ಮಣ ಮಾಡುವಂತಹ ರಾಮಾಯಣವೇ ಮೊದಲಾದ, ವಿಷ್ಣು ಪುರಾಣ, ರಾಮಾಯಣ ಮೊದಲಾದ, ಗೀತೆ ಮೊದಲಾದದನ್ನ ತೆಗಿತಾರೆ ಇಲ್ಲಿ. ಜಗತ್ ಸರ್ವಂ ಶರೀರಂತೆ ಸ್ಥೈರ್ಯಂತೆ ವಸುಧಾತಲಂ, ಇದು ರಾಮಾಯಣದ ಶ್ಲೋಕ. ಜಗತ್ತೆಲ್ಲವೂ ನಿನಗೆ ಶರೀರ, ಸ್ಥೈರ್ಯಂತೆ ವಸುಧಾತಲಂ. ವಸುಧಾ ಭೂಮಿಯಲ್ಲಿ ಇರುವ ಸ್ಥೈರ್ಯ ಇದೆಯಲ್ಲ, ಆ ಸ್ಥಿರತೆ, ಅದು ಕೂಡ ನಿನ್ನದೇ. ಅದರ ಮೂಲಕ ಗುಣಗಳು ಕೂಡ ಅವನ ನಿಯಮನದಲ್ಲಿಯೇ ಇದೆ ಅನ್ನುವುದು ತಿಳಿಸುತ್ತೆ. ಅದು ಸ್ಥೈರ್ಯಂತೆ ವಸುಧಾತಲಂ ಅಂತ ಹೇಳಿಬಿಟ್ಟು, ಯತ್ಕಿಂಚಿತ್ ಸೃಜ್ಯತೆ ಏನ ಸತ್ವಜಾತೇನ ವೈ ದ್ವಿಜ ತಸ್ಯ ಸೃಜ್ಯಸಿ ಸಂಭೂತವು ತತ್ಸರ್ವಂ ವೈ ಹರೇಸ್ತನು. ವಿಷ್ಣು ಪುರಾಣದಲ್ಲಿ ಯಾವುದೆಲ್ಲ ಯಾರ್ಯಾರಿಂದ ಸೃಷ್ಟಿ ಮಾಡಲ್ಪಡುತ್ತೋ
ಆ ಎಲ್ಲದರ ಸೃಷ್ಟಿಯಲ್ಲಿಯೂ ಕೂಡ ಸೃಷ್ಟಿಯಾಗುವ ಎಲ್ಲ ಪದಾರ್ಥಗಳು, ಅದು ಸೃಷ್ಟಿಯಾಗುವುದೆಲ್ಲವೂ, ಅದು ಸೃಷ್ಟಿ ಮಾಡುವವರು, ಸೃಷ್ಟಿಸಲ್ಪಡುವ ಪದಾರ್ಥಗಳು ಎಲ್ಲವೂ ಪರಮಾತ್ಮನಿಗೆ ತನುಹು, ತನು ಅನ್ನೋ ಶಬ್ದದಿಂದ ಹೇಳಲ್ಪಟ್ಟಿದೆ. ಶರೀರ, ತನು ಮೊದಲಾದ ಅನೇಕ ಶಬ್ದಗಳಿಂದ, ಪರ್ಯಾಯ ಪದಗಳಿಂದ ಶರೀರಾತ್ಮ ಭಾವವು ಹೇಳಲ್ಲವು. ಶರೀರ ಶರೀರ ಅಂತ ಹೇಳುತ್ತೆ ಶ್ರುತಿ. ಹಾಗೆಯೇ ಉಪಬ್ರಹ್ಮಣಗಳು ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ, ಆತ್ಮ ಅನ್ನುವ ಶಬ್ದ ಎಲ್ಲರ ಹೃದಯ ಗುಹೆಯಲ್ಲಿ ನಾನಿದ್ದೇನೆ, ಹೃದಯದಲ್ಲಿ ನಾನು ಇದ್ದೀನಿ ಅಂತ ಹೇಳುವಂತಹದ್ದು. ಆತ್ಮನಾಗಿದ್ದೇನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತಃ ಸ್ಮೃತಿ ಜ್ಞಾನಂ ಅಪೋಹನಂಚ. ಸ್ಮೃತಿ ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಜ್ಞಾನ ಉಂಟಾಗೋದು, ಜ್ಞಾನ ಮರೆಯೋದು, ಅಪೋಹನ ಮರೆಯೋದು ಎಲ್ಲವೂ ಕೂಡ ನನ್ನಿಂದಲೇ. ಎಲ್ಲರ ಹೃದಯದಲ್ಲಿಯೂ ನಾನು ಇದೇನೆ ಅಂತರ್ಯಾಮಿಯಾಗಿ. ಮೊದಲಾದು ಇತ್ಯಾದಿ ವೇದವಿದಗ್ರೇಸರ ವಾಲ್ಮೀಕಿ ಪರಾಶರ ದ್ವೈಪಾಯನ ವಚೋಭಿಶ್ಚ. ಪರಾಶರರು, ದ್ವೈಪಾಯನರು, ವಾಲ್ಮೀಕಿಗಳು ಮೊದಲಾದ ಅವರ ಮಾತುಗಳಿಂದ, ಇಲ್ಲಿ ದ್ವೈಪಾಯನರು ಅಂತ ಹೇಳಿರೋದು ಮಹಾಭಾರತದ ಪ್ರಮಾಣ. ಇದೆಲ್ಲ ಅಹಮಾತ್ಮ ಗುಡಾಕೇಶ ಎಲ್ಲ ಭಗವದ್ಗೀತೆ ಬರೋದು ಮಹಾಭಾರತದಲ್ಲಿ ಅಂದ. ಅದಕ್ಕೆ ವ್ಯಾಸರು ರಚಿಸಿರೋದ್ರಿಂದ ದ್ವೈಪಾಯನರು ಅಂತ ಹೇಳೋದ್ರಲ್ಲಿ ವಿಷ್ಣು ಪುರಾಣದ ಪರಾಶರರು, ವಾಲ್ಮೀಕಿಗಳು ಇವರ ಉಪಬ್ರಹ್ಮಣಗಳಿಂದ ಪರಸ್ಯ ಬ್ರಹ್ಮಣ ಸರ್ವಸ್ಯ ಆತ್ಮತ್ವ ಅವಗಮಾತ್ ಅಂದರು. ಪರಬ್ರಹ್ಮನೇ ಎಲ್ಲಕ್ಕೂ ಆತ್ಮನು ಅನ್ನೋದಕ್ಕೆ ಕೆಲವು ಪ್ರಮಾಣಗಳನ್ನೆಲ್ಲ ಇಲ್ಲಿ ಶ್ರುತಿಗಳಿಂದಲೂ ಉಪಬ್ರಹ್ಮಣಗಳಿಂದಲೂ ತೆಗೆದು ತೋರಿಸ್ತಾರೆ. ಅದರಲ್ಲಿ ವೇದವಿದ ಅಗ್ರೇಸರ ಹೇಳಿದ್ರು. ವೇದ ವಿತ್ತುಗಳಲ್ಲಿ ಅಗ್ರೇಸರರಾದ ವಾಲ್ಮೀಕಿ, ಪರಾಶರ, ದ್ವೈಪಾಯನರುಗಳು ಅವರ ಪ್ರಮಾಣವನ್ನು ತೋರಿಸಿ ಎಲ್ಲಕ್ಕೂ ಪರಮಾತ್ಮನೇ ಆತ್ಮನಾಗಿದ್ದಾನೆ ಅನ್ನೋದು. ಚಿದಚಿದಾತ್ಮಕಸ್ಯ ವಸ್ತುನಃ ತಚ್ಚರೀರತ್ವ ಅವಗಮಾಚ. ಈ ವಸ್ತು ಅಂತ ಹೇಳೋದು ಪರಮಾರ್ಥವಾದದ್ದು ಅನ್ನೋದು ತಿಳಿಸುತ್ತೆ. ವಸ್ತು ಅನ್ನೋ ಶಬ್ದ ಎಲ್ಲ ಪರಮಾರ್ಥಭೂತವಾದದ್ದು. ಚೇತನಾತ್ಮಕವಾದ ಸಕಲ ವಸ್ತುಗಳು ಕೂಡ ಅವನ ಶರೀರವಾಗಿದೆ ಅಂತ ಹೇಳೋದು. ಶರೀರಸ್ಯ ಚ ಶರೀರಣಂ ಪ್ರತಿ ಪ್ರಕಾರತೆಯ ಏವ ಪದಾರ್ಥತ್ವಾತ್. ಪ್ರಕಾರವಾಗಿಯೇ ಒಂದು ಪದಾರ್ಥವಾಗಿದೆ. ಶರೀರಿಯ ದೃಷ್ಟಿಯಿಂದ ಶರೀರವು ಪ್ರಕಾರವಾಗಿ ಪದಾರ್ಥವಾಗಿದೆ ಅಂತ ಹೇಳೋದು. ಪ್ರಕಾರವಾಗಿ ಅಂದರೆ ಅದರಲ್ಲಿ 3 ವಿಧವಾದ ಸಂಬಂಧಗಳು ಉಂಟಾಗಿದೆ. ಅವನು ಪ್ರಕಾರಿ, ಪ್ರಕಾರ ಅಂತ ಹೇಳುವಂಥದ್ದು. ವಿಶೇಷಣ ಅಂತಲೇ ಅದಕ್ಕೆ ಅರ್ಥವಿದೆ. ಅವನಿಗೆ ಆ ಪ್ರಕಾರ ಅನ್ನೋದು ಯಾವ ಪ್ರಕಾರದಿಂದ ಶರೀರವಾಗಿದುವ ಮೂಲಕ ಅದರ ಪ್ರಕಾರ ಅಂತ ಹೇಳಿದ್ರೆ, ಶರೀರ ಅನ್ನೋದಕ್ಕೆ ಲಕ್ಷಣವನ್ನು ಹೇಳ್ತಾರೆ ಮುಂದೆ 3 ವಿಧವಾದ ಸಂಬಂಧದಿಂದ ಅಂತ. ಶರೀರಿನೋಶ್ಚ ಧರ್ಮಭೇದೇನ ತಯೋ ಅಸಂಕರಾತ್. ಧರ್ಮಗಳಲ್ಲಿ ಅತ್ಯಂತ ಭೇದವಿದೆ. ಶರೀರಕ್ಕೂ ಶರೀರಿಗೂ ಅತ್ಯಂತ ಭೇದವಿದೆ. ನಮ್ಮ ಶರೀರದಲ್ಲಿರುವ ಹಾಗೆಯೇ ಜೀವಾತ್ಮನು ಜ್ಞಾನ ಸ್ವರೂಪ, ಅವನಿಗೆಲ್ಲ ತಿಳಿತಾನೆ, ಅವನು ಜ್ಞಾತೃತ್ವವಿದೆ ಅವನಿಗೆ. ಆದರೆ ಶರೀರಕ್ಕೆ ಅಚೇತನವಾದದ್ದು, ಏನಂತ ತಿಳಿಯೋದಿಲ್ಲ, ಪರಿಣಾಮವನ್ನು ಹೊಂದುತ್ತಾ ಇರುತ್ತೆ ಯಾವಾಗಲೂ. ಇದರ ಒಂದು ಗುಣಗಳು ಅದಕ್ಕೆ ಹೋಗಲ್ಲ, ಅದರ ಧರ್ಮ ಇದಕ್ಕೆ ಬರೋದಿಲ್ಲ, ದೇಹಕ್ಕೆ ಎಂದು ಜ್ಞಾನ ಬರೋದಿಲ್ಲ. ಅವನು ಅಚೇತನದಂತೆ ಇಲ್ಲ ಜೀವಾತ್ಮ. ಎರಡೂ ಬೇರೆ ಬೇರೆ ಮಾಡೋಕ್ಕಾಗದೆ ಅಪೃಥಕ್ ಸಿದ್ಧವಾಗಿ ಹೀಗೆ ಸೇರಿದ್ರು ಕೂಡ ಒಂದರ ಧರ್ಮ ಇನ್ನೊಂದರ ಧರ್ಮಕ್ಕೆ ಬೆರೆಯೋದಿಲ್ಲ, ಮಿಶ್ರಣವಾಗೋದಿಲ್ಲ. ಆದ್ದರಿಂದ ಅಸಂಕರಾತ್ ಧರ್ಮಭೇದೇಪಿ ಅಸಂಕರಾತ್. ಧರ್ಮದಲ್ಲಿ ಅತ್ಯಂತ ಭೇದವಿದೆ, ಅತ್ಯಂತ ವಿಲಕ್ಷಣವಾದ ಪದಾರ್ಥಗಳು, ಆದರೆ ಧರ್ಮದಲ್ಲಿ ಸಾಂಕರ್ಯವಿಲ್ಲ. ಸರ್ವಶರೀರಂ ಬ್ರಹ್ಮ ಇತಿ. ಎಲ್ಲವನ್ನು ತನ್ನ ಶರೀರವಾಗಿ ಉಳ್ಳವನು ಬ್ರಹ್ಮ. ಈ ಬ್ರಹ್ಮಣ ವೈಭವಂ ಪ್ರತಿಪಾದಯದ್ಭಿ. ಬ್ರಹ್ಮನ ಈ ವಿಧವಾದ ವೈಭವವನ್ನ ಪ್ರತಿಪಾದನೆ ಮಾಡುತ್ತಲ್ಲ, ವಿಭವ ಹೇಳೋದು, ವೈಭವವನ್ನು ಪ್ರತಿಪಾದನೆ ಮಾಡುವುದು ಸಾಮಾನಾಧಿಕರಣ್ಯಾದಿಭಿ ಮುಖ್ಯವೃತ್ತೈ. ಸಾಮಾನಾಧಿಕರಣ್ಯವೇ ಮೊದಲಾದವುಗಳಿಂದಲೂ ಮುಖ್ಯ ಅರ್ಥದಲ್ಲಿಯೇ ಎಲ್ಲವನ್ನು ತಿಳಿಸುತ್ತೆ. ಮುಖ್ಯವೃತ್ತೈ ಸರ್ವಚೇತನಾಚೇತನ ಪ್ರಕಾರಂ ಬ್ರಹ್ಮೈವ ಅಭಿಧೀಯತೆ. ಇಲ್ಲಿ ಹೇಳಿರುವ ಪರಬ್ರಹ್ಮನು ಯಾವ ಈ ಶ್ರುತಿ ಪ್ರಮಾಣಗಳು, ಸ್ಮೃತಿ, ಇತಿಹಾಸ, ಪುರಾಣ ಪ್ರಮಾಣಗಳೆಲ್ಲ ಏನು ಹೇಳುತ್ತೆ ಅಂದರೆ ಬ್ರಹ್ಮನನ್ನೇ ತಿಳಿಸುತ್ತೆ. ಅಭಿಧಾ ಅಂತ ಹೇಳಿದ್ರೆ ಮುಖ್ಯ ಅರ್ಥ ಅಂತ ಅರ್ಥ. ಅಭಿಧಾವೃತ್ತಿ ಅನ್ನೋದು ಮುಖ್ಯ ವೃತ್ತಿ. ಅದನ್ನ ಮುಖ್ಯವೃತ್ತೈಹಿ ಅಂತ ಹೇಳಿದ್ರು. ಮುಖ್ಯವೃತ್ತೈಹಿ ಅಂದರೆ ಅಭಿಧಾವೃತ್ತಿ, ಲಕ್ಷಣಾವೃತ್ತಿ ಅಂತ ಎರಡು. ಶಬ್ದಶಕ್ತಿಯಲ್ಲಿ 2 ವಿಧವಾದ ಅರ್ಥಗಳು ಬರುತ್ತೆ, ಅಭಿಧಾವೃತ್ತಿ, ಲಕ್ಷಣಾವೃತ್ತಿ ಅಂತ ಹೇಳಿ. ಅಭಿಧಾವೃತ್ತಿ ಅನ್ನೋದು ಮುಖ್ಯ ಅರ್ಥ ಎಲ್ಲ ಶಬ್ದಗಳಿಗೂ ಕೂಡ.
ಅದು ಲಕ್ಷಣಾವೃತ್ತಿ ಅನ್ನೋದು ಮುಖ್ಯ ಅರ್ಥವನ್ನು ಇಟ್ಟುಕೊಂಡು ಅದರ ಮೂಲಕ ಇನ್ನೊಂದು ವಿಷಯವನ್ನು ತಿಳಿಸುವಂತಹದ್ದು ಲಾಕ್ಷಣಿಕವಾಗಿ ಅಂತ ಹೇಳ್ತೀವಿ. ಆ ರೀತಿ ತಿಳಿಸೋದು. ಈ ರೀತಿ ಇಲ್ಲಿ ಈ ಎಲ್ಲ ಶ್ರುತಿಗಳು ಪ್ರಮಾಣಗಳು ಈಗ ತೋರಿಸಿದೆಲ್ಲ ಏನನ್ನು ತಿಳಿಸ್ತಾ ಇದೆ ಅಂದರೆ ಬ್ರಹ್ಮನನ್ನೇ ತಿಳಿಸ್ತಾ ಇದೆ. ಯಾವ ವಿಧವಾದ ಬ್ರಹ್ಮ ಅಂತ ಹೇಳಿದ್ರೆ ಎಲ್ಲ ಚೇತನಗಳನ್ನು ಪ್ರಕಾರವಾಗಿ ಉಳ್ಳ ಬ್ರಹ್ಮ. ಪ್ರಕಾರತ್ವ ಅನ್ನೋದು ಹೇಗೆ ಅವನಿಗೆ ಸಿದ್ಧಿಸುತ್ತೆ ಅಂದರೆ ಶರೀರವಾಗಿರುವುದರ ಮೂಲಕ ಪ್ರಕಾರವಾಗಿದೆ ಅಂತ ಹೇಳೋದು. ಅದನ್ನ ಇಲ್ಲಿ ಇದುವರೆಗೂ ಈ ಪ್ರಮಾಣಗಳೆಲ್ಲ ತಿಳಿಸೋದು ಬ್ರಹ್ಮನನ್ನೇ, ಈ ರೀತಿ ಇರುವಂತಹ ಬ್ರಹ್ಮನನ್ನ ತಿಳಿಸುತ್ತೆ ಅನ್ನೋದನ್ನ ಹೇಳಿದ್ರು. ಆ ಭಾಗಕ್ಕೆ ಈಗ ಸುದರ್ಶನ ಸೂರಿಗಳು ಸ್ವಲ್ಪ ಅಧಿಕವಾದ ವಿವರಣೆಗಳನ್ನ ಕೊಡ್ತಾರೆ. ಅದಕ್ಕೆ ಅಥ ಪ್ರಥಮ ಶ್ಲೋಕಾರ್ಥಂ ಪೂರ್ವಂ ಈಶದ್ ವಿವೃತಂ ಮಹಾವಿಸ್ತರೇಣ ವಕ್ತುಮಾರಭತೆ ಅಂತ ಹೇಳಿದ್ರು. ಎರಡನೇ ಶ್ಲೋಕದ ಅರ್ಥವನ್ನ ಇಲ್ಲಿ ಮುಗಿಸ್ಬಿಟ್ರು. ದ್ವಿತೀಯ ಶ್ಲೋಕಾರ್ಥ ವಿವೃತ ಅಂತ ಹೇಳ್ಬಿಟ್ರು ಇಲ್ಲಿವರೆಗೂ. ಎರಡನೇ ಶ್ಲೋಕದಲ್ಲಿ ಪೂರ್ವ ಪಕ್ಷಗಳು 3 ಹೇಳಿ ಅದರ ಬಗ್ಗೆ ಮೊದಲು ಹೇಳಿ ಅದನ್ನ ನಿರಸನ ಮಾಡಿಬಿಟ್ರು. ಈಗ ಪ್ರಥಮ ಶ್ಲೋಕಾರ್ಥ ಬರ್ತಾ ಶ್ಲೋಕದ ಅರ್ಥ ಯಾವುದು ಅಂತ ಹೇಳಿದ್ರೆ ಮೊದಲ ಶ್ಲೋಕ ಹೇಳಿದು ಅಶೇಷ ಚಿರಚಿದ್ವಸ್ತು ಶೇಷಿಣೆ ಶೇಷಶಾಯಿನೇ ನಿರ್ಮಲಾನಂದ ಕಲ್ಯಾಣ ನಿಧೇಯೇ ವಿಷ್ಣವೇ ನಮಃ ಅನ್ನೋದು ಮೊದಲನೇ ಶ್ಲೋಕ, ಮಂಗಳ ಶ್ಲೋಕ. ಆ ಮಂಗಳ ಶ್ಲೋಕದ ಅರ್ಥವನ್ನ ಅತ್ಯಂತ ವಿಸ್ತಾರವಾಗಿ ಈಗ ಹೇಳ್ತಾರೆ. ಪೂರ್ವ ಪಕ್ಷವೆಲ್ಲ ಹೇಳ್ಬಿಟ್ಟು ಎರಡನೇ ಶ್ಲೋಕದಲ್ಲಿ ಮೊದಲನೇ ಶ್ಲೋಕದ ಹೇಳಿದಂತಹ ಶೇಷ ಚಿರಚಿದ್ವಸ್ತು ಶೇಷಿಣೆ ಅದನ್ನು ಮೊದಲು ಪ್ರಮಾಣ ತೋರಿಸಿದ್ರು. ಎಲ್ಲ ಚೇತನ ಪದಾರ್ಥಗಳಿಗೂ ಶೇಷಿಯಾಗಿರುವವನು ಅವನು ವಿಷ್ಣುವೇ ಶೇಷಶಾಯಿನೇ ಅನ್ನೋದ್ರಿಂದ ನಿತ್ಯವಿಭೂತಿ ವಿಶಿಷ್ಟತ್ವ ತಿಳಿಸುತ್ತೆ. ಉಭಯವಿಭೂತಿ ವಿಶಿಷ್ಟತ್ವವನ್ನು ಮೊದಲ ಭಾಗದಲ್ಲಿ ಹೇಳಿದ್ರು. ನಿರ್ಮಲ ಅನಂತ ಕಲ್ಯಾಣ ನಿಧಯೇ ಅದು ಅವನ ಉಭಯಲಿಂಗತ್ವವನ್ನು ತೋರಿಸುತ್ತೆ. ನಿರ್ಮಲ ದೋಷವಿಲ್ಲದೆ ಇರುವಂತಹ ಅನಂತ ಕಲ್ಯಾಣ ನಿಧಿ, ಅನಂತವಾದ ಕಲ್ಯಾಣ ಗುಣಗಳಿಗೆ ಆಶ್ರಯನಾಗಿರುವವನು, ಗುಣವಿಶಿಷ್ಟನಾದ ಬ್ರಹ್ಮ. ನಿಧಿ ಅಂತ ಹೇಳೋದು ಅದು ಅವನನ್ನ ಗುಣವಿಶಿಷ್ಟನಾದವನು ಸಗುಣ ಬ್ರಹ್ಮ ಧರ್ಮಿಯನ್ನು ತಿಳಿಸುತ್ತೆ. ನಿಧಿ ಅನ್ನೋದು ಕಲ್ಯಾಣ ನಿಧಯೇ ಅದು ದೇವತಾ ವಿಶೇಷ ಯಾರು ಅಂದರೆ ವಿಷ್ಣವೇ ಅಂತ ಹೇಳಿದ್ರು. ವಿಷ್ಣವೇ ನಮಃ. ವಿಷ್ಣವೇ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ನಾರಾಯಣ ಅಂತ ಯಾಕೆ ಹೇಳಲಿಲ್ಲ? ಇದು ವೇದಾರ್ಥ ಸಂಗ್ರಹ ಅನ್ನೋದ್ರಿಂದ ವಿಷ್ಣವೇ ಮೊದಲ ಆರಂಭದಲ್ಲಿಯೇ ಇದೆಲ್ಲ ವಿವರಿಸಿದ್ರು. ಸುದರ್ಶನ ಸೂರಿಗಳ ವ್ಯಾಖ್ಯಾನದಲ್ಲಿ ಮಂಗಳ ಶ್ಲೋಕಕ್ಕೆ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ್ರು. ಅದನ್ನು ಆರಂಭದಲ್ಲಿ ನೋಡಿದ್ವಿ ನಾವು. ವಿಷ್ಣವೇ ಅಂತ ಹೇಳಿರೋದು ವೇದಾರ್ಥ ಸಂಗ್ರಹ ಅಂತ. ಅದರಿಂದ ಇದು ಸಕಲ ವೇದಗಳ ಸಾರಾರ್ಥ ಸಂಗ್ರಹ, ಬರೀ ಉಪನಿಷತ್ತುಗಳಲ್ಲ. ವೇದಾಂತ ಅರ್ಥ ಸಂಗ್ರಹ ಅಲ್ಲ ಇದು, ವೇದಾರ್ಥ ಸಂಗ್ರಹ. ಪೂರ್ವ ಭಾಗದಲ್ಲೆಲ್ಲ ಅಧಿಕವಾಗಿ ವಿಷ್ಣುವಿನೇ ಹೇಳಿರೋದು. ಯಜ್ಞೋ ವೈ ವಿಷ್ಣು ಅಂತಲೇ ಎಲ್ಲ ಕಡೆ ಬರುತ್ತೆ. ವಿಷ್ಣುವನ್ನೇ ಅನೇಕವಾಗಿ ಹೇಳಿದೆ. ಅದು ತಿಳಿಸೋದಕ್ಕೋಸ್ಕರ ವಿಷ್ಣು ಪದಾರ್ಥ ಶಬ್ದವನ್ನು ಉಪಯೋಗಿಸ್ತಾರೆ ಅಲ್ಲಿ, ವಿಷ್ಣವೇ ನಮಃ ಅಂತ ಹೇಳಿಬಿಟ್ಟು. ಅದನ್ನ ಈಗ ಮಂಗಳ ಶ್ಲೋಕವನ್ನ ಇಲ್ಲಿ ಪ್ರಥಮ ಶ್ಲೋಕಾರ್ಥಂ ಪೂರ್ವಂ ಈಶದ್ ವಿವೃತಂ ಮೊದಲು ಸ್ವಲ್ಪ ವಿವರಣೆ ಮಾಡಿದ್ರು. ಈಗ ಮಹಾವಿಸ್ತರೇಣ ವಕ್ತುಮಾರಭತೆ ವಿಸ್ತಾರವಾಗಿ ಅದನ್ನ ಸ್ಥಾಪನೆ ಮಾಡ್ತಾರೆ, ಅದರ ಅರ್ಥಗಳನ್ನೆಲ್ಲ. ಆ ಒಂದು ಶ್ಲೋಕದಲ್ಲಿ ವಿಶಿಷ್ಟಾದ್ವೈತದ ಸಕಲ ಸಾರಾರ್ಥವೂ ಇದೆ ಅನ್ನೋದು ತಿಳಿಯುತ್ತೆ ನಮಗೆ. ಅತ್ರ ತತ್ವಮಸಿ ಇತಿ ಸಾಮಾನಾಧಿಕರಣ್ಯಸ್ಯ ಭೇದಶ್ರುತಿ ಘಟಕಶ್ರುತಿ ವಿರೋಧೇನ ಅರ್ಥಂ ವಕ್ಷ್ಯನ್ ತದುಪಯೋಗಿನಿ ಘಟಕಶ್ರುತಿ ಉದಾಹರತಿ ಪೃಥಿವ್ಯಾಂ ಇತ್ಯಾದಿನ. ಇಲ್ಲಿ ಪ್ರಧಾನವಾಗಿ ತತ್ವಮಸಿ ವಾಕ್ಯಾರ್ಥವೇ ವೇದಾರ್ಥ ಸಂಗ್ರಹದಲ್ಲಿ ಅರ್ಧಭಾಗಕ್ಕಿಂತ ಹೆಚ್ಚಾಗಿ ಇರೋದು ತತ್ವಮಸಿ ವಾಕ್ಯಾರ್ಥ. ಆದ್ದರಿಂದ ಅದನ್ನು ಮುಖ್ಯವಾಗಿ ಇಲ್ಲಿ ತೆಗೆದುಕೊಂಡು ಸಾಮಾನಾಧಿಕರಣ್ಯಕ್ಕೆ ಭೇದಶ್ರುತಿ ಘಟಕಶ್ರುತಿ ಅವಿರೋಧೇನ, ಭೇದಶ್ರುತಿಗೂ ಘಟಕಶ್ರುತಿಗೂ ವಿರೋಧವಿಲ್ಲದಂತೆ ಅರ್ಥವನ್ನು ತಿಳಿಸಬೇಕು. ಭೇದವನ್ನು ಹೇಳುತ್ತೆ, ಘಟಕ ಶ್ರುತಿಗಳು ಇದನ್ನ ಸಮನ್ವಯ ಮಾಡುತ್ತೆ, ಭೇದವನ್ನು ಅಭೇದವನ್ನು ಶರೀರಾತ್ಮ ಭಾವದಿಂದ. ಅದೆರಡಕ್ಕೂ ಕೂಡ ವಿರೋಧವಿಲ್ಲ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಅದಕ್ಕೆ ಉಪಯುಕ್ತವಾದ ಘಟಕ ಶ್ರುತಿಗಳನ್ನು ಮೊದಲು ಹೇಳ್ತಾರೆ, ಪೃಥಿವ್ಯಾಂ ಅಂತ ಹೇಳ್ಬಿಟ್ಟು. ಆದ್ದರಿಂದ ಅವನು ಆ ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಮ್ ಅನ್ನೋದು ಘಟಕ ಶ್ರುತಿಯೇ, ಅದು ಕೂಡ ಘಟಕ ಶ್ರುತಿ. ಮೊದಲು ಹೇಳೋದೆಲ್ಲ ಘಟಕ ಶ್ರುತಿಗಳು ಪ್ರಧಾನವಾಗಿ ತೆಗೆದಿದ್ದಾರೆ. ಯಹ ಪೃಥಿವ್ಯಾಮಿತಿ ಕಾಣ್ವಶಾಖಾ ವಾಕ್ಯಂ. ಕಾಣ್ವಶಾಖೆ ಮಾಧ್ಯಂದಿನ ಶಾಖೆ ಅಂತ 2 ಶಾಖೆಗಳಿದೆ ಬೃಹದಾರಣ್ಯಕದಲ್ಲಿ. ಅದರಲ್ಲಿ ಅದನ್ನ ಎರಡರಲ್ಲಿಯೂ ಒಂದರಲ್ಲಿ ಪೃಥಿವ್ಯಾಂ ತಿಷ್ಠನ್ ಅಂತ ಹೇಳಿರೋದರಲ್ಲಿ ಇನ್ನು ಅದರಲ್ಲಿ ಯಹ ವಿಜ್ಞಾನೇ ತಿಷ್ಠನ್ ಅಂತ ಇದೆ. ಅದೇ ಸ್ಥಳದಲ್ಲಿ ಮಾಧ್ಯಂದಿನ ಶಾಖೆಯಲ್ಲಿ ಆತ್ಮನಿ ತಿಷ್ಠನ್ ಅಂತಿದೆ. ಆತ್ಮ ವಿಜ್ಞಾನ ಅನ್ನುವ ಶಬ್ದಗಳು 2 ಶಾಖೆಯಲ್ಲಿ ಉಪಯೋಗಿಸಲ್ಪಟ್ಟಿವೆ. ಅದರಲ್ಲಿ ಪೃಥಿವ್ಯಾಂ ಅನ್ನೋದು
ಕಾಣುವ ಶಾಖೆಗೆ ಸೇರಿದ್ದು ಅಂತ ಹೇಳಿದ್ರು. ಆತ್ಮನಿ ಎನ್ನುವುದು ಮಾಧ್ಯಂದಿನ ಶಾಖೆಯಿಂದ ಅಂತ ಹೇಳಿದ್ರು. ಎರಡು ಶಾಖೆಯು ಕೂಡ ಸಾಮಾನ್ಯ ಎರಡು ಒಂದೇ ಅರ್ಥವನ್ನು ತಿಳಿಸುತ್ತೆ ಅಂತ ಹೇಳಿ ಅಚಿತ್ ಜೀವಾಂತರ್ಯಾಮಿತ್ವಂ ಸಿದ್ಧಂ ಅಂತ ಹೇಳಿದ್ರು. ಒಂದು ಅಚಿತ್ತಿನ ಅಂತರ್ಯಾಮಿತ್ವ ಪೃಥ್ವಿ ಅನ್ನೋದ್ರಿಂದ, ಆತ್ಮನಿ ಅನ್ನೋದು ಜೀವ ಅಂತರ್ಯಾಮಿತ್ವ, ಎರಡು ಕೂಡ ಸಿದ್ಧವಾಯಿತು ಇದರಿಂದ. ಇದು ಬ್ರಹ್ಮಸೂತ್ರವನ್ನು ತಿಳಿಸ್ತಾರೆ. ಉಭಯೇ ಪಿಹಿ ಭೇದೇನೇನ ಮಧೀಯತೆ. ಉಭಯೇ ಅಂತ ಹೇಳಿದ್ರೆ ಎರಡು ಶಾಖೆಗಳು ಅಂತ ಅರ್ಥ. ಈ ಉಭಯ ಶಾಖೆಗಳು ಯಾವುದು ಅಂದ್ರೆ ಮಾಧ್ಯಂದಿನ ಮತ್ತೆ ಕಾಣುವ ಶಾಖೆಗಳು. ಅವೆರಡು ಕೂಡ ಭೇದೇನ ಏನ ಮಧೀಯತೆ ಅಂತ ಹೇಳಿದ್ರು. ಅದರಲ್ಲಿ ಎರಡು ವಿಧವಾಗಿ, ಒಂದರಲ್ಲಿ ಆತ್ಮನಿ, ಒಂದರಲ್ಲಿ ವಿಜ್ಞಾನ ಅಂತ ಹೇಳಿರೋದು ಮೊದಲಾದೆಲ್ಲ ಅಲ್ಲಿ ಈ ಶಾಖೆಗಳನ್ನ ಶುರು ಮಾಡಿದಿರೋರು ಯಾರು? ಕಾಣುವ ಶುರು ಮಹರ್ಷಿಯ? ಇದೆಲ್ಲ ಪ್ರವರ್ತನೆ ಅಷ್ಟೇ. ಶುರು ಮಾಡಿರೋದು ಅಂದ್ರೆ ಪ್ರವರ್ತನೆ ಮಾಡಿರೋದು ಅಷ್ಟೇ, ಕಾಣುವ ಮಹರ್ಷಿಗಳು. ಹೌದು. ಇನ್ನೊಂದು ಮಾಧ್ಯಂದಿನ ಅನ್ನೋದು ಅದು ಆ ಹೆಸರು ಹಂಗೆ ಬಂದಿದೆ ಅಷ್ಟೇ. ಅದು ಯಾವ ಬೇರೆ ಇವು ಮಾಧ್ಯಂದಿನ ಶಾಖೆ ಅಂತ ಹೇಳಿ ಶುಕ್ಲ ಯಜುರ್ವೇದವನ್ನ ಯಾಜ್ಞವಲ್ಕ್ಯರು ಸಾಕ್ಷಾತ್ಕಾರ ಮಾಡ್ಕೊಂಡಿತ್ತು. ಆ ಶುಕ್ಲ ಯಜುರ್ವೇದದಲ್ಲಿ ಇರುವ ಎರಡು ಶಾಖೆಗಳು ಇದೆಲ್ಲ. ಅದು ಪ್ರವರ್ತನೆ ಮಾಡಿದವರು ಮಧ್ಯಾಹ್ನದಲ್ಲಿ ಪ್ರವರ್ತಿಸೋದು ಅಂತನಾ? ಹಾಗೆಲ್ಲ ಅರ್ಥ ಇದ್ದಂಗಿಲ್ಲ. ಅದು ಬೇರೆ ಬೇರೆ ಋಷಿಗಳು ಪ್ರವರ್ತನೆ ಮಾಡಿದ್ದಾರೆ. ಯಾಜ್ಞವಲ್ಕ್ಯರು ವೈಶಂಪಾಯನರಲ್ಲಿ ಅಧ್ಯಯನ ಮಾಡ್ತಿದ್ದ, ಅದು ಕತೆ ಬರುತ್ತೆ ವಿಷ್ಣು ಪುರಾಣದಲ್ಲಿ. ಅವರು ವೈಶಂಪಾಯನರ ಜೊತೆ ಅಧ್ಯಯನ ಮಾಡ್ತಿದ್ದಾಗ ಅವರು ಒಂದು ಯಾವುದೋ ಒಂದು ದೋಷ ಬರುತ್ತೆ ಅವರಿಗೆ, ವೈಶಂಪಾಯನರಿಗೆ. ಆ ದೋಷ ಹೋಗೋಸ್ಕರ ಶಿಷ್ಯರನ್ನೆಲ್ಲ ನೀವೆಲ್ಲ ಒಂದು ವ್ರತವನ್ನು, ಒಂದು ಹೋಮವನ್ನು ಮಾಡಿ ನನ್ನ ದೋಷವನ್ನೆಲ್ಲ ಹೋಗಿಸಿ ಅಂತ ಹೇಳಿದ್ರು. ಯಾಜ್ಞವಲ್ಕ್ಯರು ಹೇಳ್ತಾರೆ, ಇವರೆಲ್ಲ ಏನು ಪ್ರಯೋಜನವಿಲ್ಲ, ನಾನು ಒಬ್ಬನೇ ಎಲ್ಲ ಮಾಡಿ ನಿಮ್ಗೆ ದೋಷ ಹೋಗಿಸ್ತೀನಿ ಅಂತ ಹೇಳಿದ್ರು. ಆಗ ವೈಶಂಪಾಯನರಿಗೆ ಕೋಪ ಬಂತು. ನೀನು ಈ ರೀತಿ ಬೇರೆ ನಿನ್ನ ಸತೀರ್ಥರನ್ನೆಲ್ಲ ನೀನು ಅನಾದರ ಮಾಡ್ತಾ ಇದೀಯಾ, ನೀನು ಕಲಿಸಿದ ಪಾಠ ಎಲ್ಲ ವಾಪಸ್ ತಿರುಗಿ ಕೊಡು ಅಂತ ಹೇಳಿದ್ರು. ಅದನ್ನೆಲ್ಲ ವಮನ ಮಾಡ್ತಾರೆ, ವಾಂತಿಯಾಗಿ ಹೊರಗಡೆ ತೆಗಿತಾರೆ ಅವರು. ಅದನ್ನ ಮಿಕ್ಕ ಋಷಿಗಳು ಪಕ್ಷಿ ರೂಪದಲ್ಲಿ ಬಂದು ಅದನ್ನೆಲ್ಲ ತಗೊಂಡ ತಿತ್ತಿರಿ ಅಂದ್ರೆ ತೈತಿರಿಯ ಆಗತ್ತದೆಲ್ಲ. ತಿತ್ತಿರಿ ಪಕ್ಷಿ ರೂಪದಲ್ಲಿ ಬಂದು ತಗೊಳ್ತಾರೆ. ಶೈತಿರಿಯ ಆಗತ್ತೆ. ಅವರಿಗೆ ಮತ್ತೆ ವಿದ್ಯಾ ಅವರು ಬಿಟ್ಟು ಹೊರಟೋಗ್ತಾರೆ. ಹೋಗಿ ಸೂರ್ಯನನ್ನು ಉಪಾಸನೆ ಮಾಡಿ ಶುಕ್ಲ ಯಜುರ್ವೇದ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಯಾಜ್ಞವಲ್ಕ್ಯರು ಮಹಾ ಜ್ಞಾನಿಗಳು ಅವರು. ಅವ್ರು ಶುಕ್ಲ ಯಜುರ್ವೇದ ಸಾಕ್ಷಾತ್ಕಾರ. ವೈಶಂಪಾಯನರು ಗುರುಗಳ ಅವರಿಗೆ? ಹೌದು, ವೈಶಂಪಾಯನರು ಗುರುಗಳು. ಯಜುರ್ವೇದವನ್ನ ಕೃಷ್ಣ ಯಜುರ್ವೇದ ಪ್ರವರ್ತನೆ ಮಾಡಿದವರು ಅವರೇ. ವ್ಯಾಸರು ವೈಶಂಪಾಯನರನ್ನ ಯಜುರ್ವೇದ ಪ್ರವರ್ತನೆಗೆ ಶಿಷ್ಯರಾಗಿ ಸ್ವೀಕಾರ ಮಾಡ್ತಾರೆ. ಆದ್ರೆ ಈ ಗುರುಗಳಿಗೆಲ್ಲ ಹೇಗ್ ಕೋಪ ಬರುತ್ತೆ? ಬರ್ಬೋದಲ್ಲ, ಯಾಕೆ ಬರ್ಬಾರ್ದು? ಇವರು ಬೇರೆ ಸತೀರ್ಥರನ್ನ ಅನಾದರ ಮಾಡಿದ್ರು. ಯಾಕೆ ಅನ್ನೋದು ಪ್ರಶ್ನೆ ಬೇಡ ಈಗ. ಅದು ಬಂದಿದೆ, ಪುರಾಣದಲ್ಲಿ ಹೇಳಿದೆ, ಬಂದಿದೆ ಅಷ್ಟೇ. ನಾವು ಅದೆಲ್ಲ ಇವಾಗ ಪ್ರಶ್ನೆ ಮಾಡಕ್ಕಾಗಲ್ಲ. ಅದ್ಯಾವುದೋ ಒಂದು ಕಾರಣದಿಂದ ಬಂದಿರುತ್ತೆ ಅಷ್ಟೇ. ಸತೀರ್ಥರಲ್ಲಿ ಅನಾದರ ಮಾಡಿದ್ರೆ ಬರದೇ ಇರುತ್ತೆ ಅನ್ನೋ ಗುರುಗಳಿಗೆ ಕೋಪ ಖಂಡಿತ ಸರಿ. ಆದ್ರೆ ಹೆದರಿಕೆ ಆಗತ್ತೆ ಕೇಳಿದ್ರೆ ಇದೆಲ್ಲ. ಅದೆಲ್ಲ ವಿಷ್ಣು ಪುರಾಣದಲ್ಲಿ ಹೇಳಿದೆ, ಇದೆಲ್ಲ ಪ್ರಾಸಂಗಿಕವಾಗಿ ಹೇಳಿದೆ ಅಷ್ಟೇ. ಅದರಲ್ಲಿ ಶುಕ್ಲ ಯಜುರ್ವೇದದಲ್ಲಿ ಎರಡು ಪಾಠಾಂತರ ಬಂದಿದೆ. ಅವ್ರ ಶಿಷ್ಯರ ಮೂಲಕ ಶಾಖಾ ಪ್ರಶಾಖೆಗಳು ಬಂದಿದೆ. ಆಮೇಲೆ ಶಾಖಾ ಪ್ರಶಾಖೆಗಳಲ್ಲಿ ಬೇರೆ ಬೇರೆ ಶಿಷ್ಯರು ಪ್ರವರ್ತನೆ ಮಾಡಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಶಾಖೆಗಳು ಪಾಠಾಂತರಗಳು ಬಂದಿದೆ. ಪರವಾಗಿಲ್ಲ. ಉಭಯೇಪಿ ಭೇದೇನ ಏನು ಅದೇ ವಿಷ್ಣು ಪುರಾಣದಲ್ಲಿ ಬಹಳ ಚೆನ್ನಾಗಿ ಬರುತ್ತಿದೆಲ್ಲ ವಿಷಯಗಳು ವಿಸ್ತಾರವಾಗಿ. ವೇದ ವಿಭಾಗವನ್ನೆಲ್ಲ 3ನೇ ಅಂಶದಲ್ಲಿ ಹೇಳ್ತಾರೆ ವ್ಯಾಸರು, ಅದ್ಭುತವಾಗಿ. ಪರಾಶರರು ಅದರಲ್ಲಿ ಬಹಳ ವಿಸ್ತಾರವಾದ ವಿಷಯಗಳು ಬರುತ್ತೆ ವೇದದ ಬಗ್ಗೆ. ಅದೇ ವೇದನ್ನ ವಿಭಾಗ ಮಾಡಿದವರು ವ್ಯಾಸರು. ವ್ಯಾಸರು ವಿಭಾಗ ಮಾಡಿದ್ರು, ಪರಾಶರರು ಅದನ್ನ ಹೇಳ್ತಾರೆ, ವ್ಯಾಸರು ವಿಭಾಗ ಮಾಡಿದ್ರು ಅಂತ ಹೇಳ್ಬಿಟ್ಟು. ಇಲ್ಲಿ ಈ ಸೂತ್ರದ ಒಂದು ಹೇಳಿದ್ರು, ಎರಡು ಶಾಖೆಗಳು ಈ ಸೂತ್ರದಲ್ಲಿಯೇ ಹೇಳಿದ್ದಾರೆ ವ್ಯಾಸರು. ಉಭಯೇಪಿ ಭೇದೇನ ಏನು ಮಧೀಯತೆ ಅಂತ ಹೇಳ್ಬಿಟ್ಟು ಎರಡು ಶಾಖೆಗಳಲ್ಲಿಯೂ ಇದನ್ನ ಅಧ್ಯಯನ ಮಾಡ್ತಾರೆ. ಕೆಲವರು ವಿಜ್ಞಾನ ಅಂತ ಹೇಳಿದ್ದಾರೆ, ಕೆಲವರು ಆತ್ಮ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ತಿಳಿಸ್ತಾರೆ ಸೂತ್ರದಲ್ಲಿ. ಅದರಿಂದ ಇದು ಕಾರಣಾವಸ್ಥಸ್ಯಾಪಿ ಅಕ್ಷರಸ್ಯ ಅಂತರ್ಯಾಮಿತ್ವಂ ವಕ್ತುಂ. ಕಾರಣಾವಸ್ಥೆಯಲ್ಲಿ ಅಂತ ಹೇಳಿದ್ರೆ ಪ್ರಳಯದಲ್ಲಿ ಸೃಷ್ಟಿಗೆ ಮೊದಲು ಇರುವ ಅವಸ್ಥೆಯಲ್ಲಿ, ಸೃಷ್ಟಿ ಆದ್ಮೇಲೆ ಅನುಪ್ರವೇಶ ಆಗುತ್ತೆ.
ಅನುಪ್ರವೇಶ ಆಗಬೇಕಾದ್ರೆ ಪಂಚೀಕರಣವೆಲ್ಲ ಆಗ್ಬಿಡ್ಬೇಕು. ಆ ಪಂಚೀಕರಣ ಆದಮೇಲೆ ಅನುಪ್ರವೇಶ ಆಗೋದು. ಪಂಚೀಕರಣಕ್ಕೆ ಮೊದಲು ತತ್ವಸ್ಥಿತಿ ಇರುತ್ತಲ್ಲ, ಪ್ರಕೃತಿ, ಮೂಲ ಪ್ರಕೃತಿ, ಮಹತ್ವ, ಅಹಂಕಾರ, ಪಂಚಭೂತ ತತ್ವಗಳು, ತನ್ಮಾತ್ರೆಗಳು, ಪಂಚಭೂತ ತತ್ವಗಳು, ಅಲ್ಲಿ ಇನ್ನೂ ಅನುಪ್ರವೇಶ ಅನ್ನೋದು ಹೇಳಿಲ್ಲ. ಈ ಅನುಪ್ರವೇಶ ಹೇಳಿರೋದು ಎಲ್ಲ ಇದಾದ ಮೇಲೇನೆ. ಆದ್ದರಿಂದ ಅದಕ್ಕೆ ಮೊದಲು ಹೇಗೆ ಅಂತ ಹೇಳಿದ್ರೆ ಅದು ಶುಭಾಲೋಪನಿಷತ್ತಿನ ಅದು ಕಾರಣಾವಸ್ಥೆ ಅಂತ ಹೇಳೋದು. ಇದು ಕಾರ್ಯಾವಸ್ಥೆ ಇದರಲ್ಲಿ ಇದಾದ ಮೇಲೆ. ಅದರಿಂದ ಅದರ ಬಗ್ಗೆ ಹೇಳುವಾಗ ಅಕ್ಷರಸ್ಯ ಅಂತರ್ಯಾಮಿತ್ವಂ ವಕ್ತಂ ದೇವತಾ ವಿಶೇಷಂ ಜ್ಞಾಪಯಿತು ಚ ಸುಬಾಲೋಪನಿಷತ್ ವಾಕ್ಯಮಃ. ಸುಬಾಲೋಪನಿಷತ್ತು ಅದನ್ನು ತಿಳಿಸುತ್ತೆ. ಪ್ರಳಯಾವಸ್ಥೆಯಲ್ಲಿ ಅಲ್ಲಿಯೂ ಕೂಡ ಎಲ್ಲವೂ ಅವನ ಶರೀರವೇ ಆಗಿತ್ತು ಅಂತ ಹೇಳೋದು. ಪೃಥ್ವೀ ಮಂತರೆ ಸಂಚರನ್ ಮೊದಲಾದ್ದೆಲ್ಲ ಪ್ರಳಯಾವಸ್ಥೆಯಲ್ಲಿ ಬರುವಂತಹದ್ದು. ಯಹ ಅಕ್ಷರಮಿತಿ ಆರಭ್ಯ ಉದಾಹರ್ತವ್ಯಪಿ ಯಹ ಪೃಥಿವ್ಯಾಮ್ ಇತ್ಯಾದಿ ಉಪಾದಾನ ಪ್ರಕರಣ ಜ್ಞಾಪನಾರ್ಥಂ ಅಂತ ಹೇಳಿದ್ರು. ಅಲ್ಲಿ ಪೃಥ್ವಿ ಅನ್ನೋದು ಯಾಕೆ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲಿಂದ ಆರಂಭಿಸ್ಬೇಕಾಗಿರ್ಲಿಲ್ವಲ್ಲ. ಸಮಷ್ಟಿ ಸೃಷ್ಟಿಯಲ್ಲಿ ಅಕ್ಷರ, ಅವ್ಯಕ್ತ ಅಕ್ಷರ ಮತ್ತೆ ತಮಸ್ಸು ಇದು ಹೇಳಿದ್ರೆ ಸಾಕಾಗಿರೋದು. ಅಂದ್ರೆ ಈ ಪ್ರಕರಣ ಆರಂಭಿಸಿರೋದ್ರಿಂದ ಜ್ಞಾಪಿಸ್ತಾ ಇದ್ದಾರೆ ಅಷ್ಟೇ ಅಂತ ಹೇಳೋದು. ಪೃಥಿವ್ಯಾಂ ತಿಷ್ಠನ್ ಅಂತ ಆರಂಭಿಸ್ತಾರೆ ಈ ಪ್ರಕರಣವನ್ನ. ಅಂತರ್ಯಾಮಿ ಅಮೃತಃ ಇತ್ಯತ್ರ ಅಮೃತ ಶಬ್ದಸ್ಯ, ಅಮೃತ ಶಬ್ದವು ಅಪಹತ ಪಾಪ್ಮ ಅಂತ ಸುಬಾಲೋಪನಿಷತ್ತಲ್ಲಿ ಹೇಳಿದೆ. ಸರ್ವಭೂತಾಂತರಾತ್ಮ ಅಪಹತ ಪಾಪ್ಮ ಇತ್ಯತ್ರ ಅಪಹತ ಪಾಪ್ಮ ಶಬ್ದಸ್ಯ ಚ ಅರ್ಥಃ ತದ್ಗತ ದೋಷ ಅಸಂಸ್ಪೃಷ್ಟತ್ವಂ ಅಂತ ಹೇಳಿದ್ರು. ಅಲ್ಲಲ್ಲಿ ಎಲ್ಲ ಒಂದೊಂದು ಆವೃತ್ತಿಯಲ್ಲೂ ಕೂಡ ಪೃಥಿವ್ಯಾಂ ತಿಷ್ಠನ್ ಅಮೃತಃ, ತೇಜಸ್ ತಿಷ್ಠನ್ ಅಮೃತಃ, ಅಗ್ನೋ ತಿಷ್ಠನ್ ಅಮೃತಃ, ಹೀಗೆಲ್ಲ ಆತ್ಮನಿ ತಿಷ್ಠನ್ ಅಮೃತಃ, ಅಂತರ್ಯಾಮಿ ಅಮೃತಃ, ಅಂತರ್ಯಾಮಿ ಅಮೃತಃ, ಒಂದೊಂದು ಸರಿಯೂ ಅಮೃತಃ ಅಮೃತಃ. ಎಲ್ಲೆಲ್ಲಿ ಇದ್ದರೂ ಅವನಿಗೆ ಆ ಸ್ಥಾನ ಪ್ರಯುಕ್ತವಾದ ದೋಷವಿಲ್ಲ. ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಅಂತ ಸೂತ್ರದಲ್ಲಿ ಹೇಳಿದ್ರು. ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಅಂತ ಹೇಳ್ಬಿಟ್ಟು ಅದನ್ನ ಇಲ್ಲಿ ಸುಬಾಲೋಪನಿಷತ್ತು ಅಪಹತ ಪಾಪನಿಷತ್ತರಿಂದ ತಿಳಿಸುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತದ್ಗತ ದೋಷ ಅಸಂಸ್ಪೃಷ್ಟತ್ವಂ ತದುಕ್ತೇ ಪ್ರದರ್ಶನ ಪರತ್ವಂ ದರ್ಶಯಿತು, ಅದನ್ನ ತಿಳಿಸೋಕ್ಕೋಸ್ಕರ ದ್ವಾಸುಪರ್ಣ ಇತ್ಯಾದಿ ಉದಾಹರಣಂ ನತು ಭೇದ ಶ್ರುತಿತ್ವಾತ್. ದ್ವಾಸುಪರ್ಣ ಅನ್ನೋದು ಭೇದವನ್ನು ತಿಳಿಸಕ್ಕಲ್ಲ, ಇವನಿಗೂ ದೋಷವಿಲ್ಲ, ಕರ್ಮಫಲ ಭೋಗ್ತಿರ್ತ್ವವೂ ಇಲ್ಲ ಅವನಿಗೆ ಅನ್ನೋದು ತಿಳಿಸುತ್ತೆ. ದೇಹದ ಒಳಗಡೆ ಇದ್ರೂ ಕರ್ಮಫಲ ಭೋಗ್ತಿರ್ತ್ವ ಅವನಿಗೆ ಇಲ್ಲ. ಅಭಿಚಾಕಶೀತಿ ಅಂತ ಹೇಳುತ್ತೆ ಶ್ರುತಿ. ಭೇದಶ್ರುತೆಯ ಹಿ ಉತ್ತರತ್ರ ವಕ್ಷ್ಯಂತೆ. ಅದೇ ವೇದಶ್ರುತಿಗಳನ್ನ ಬೇರೆಯಾಗಿ ಹೇಳ್ತಾರೆ. ಅಂತಃಪ್ರವಿಷ್ಟ ಇತಮಪಿ ಘಟಕವಾಕ್ಯಂ ಅಂದ್ರು. ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ ಸರ್ವಾತ್ಮ ಅನ್ನೋದು ಕೂಡ ಶರೀರಾತ್ಮ ಭಾವವನ್ನು ಹೇಳುವ ವಾಕ್ಯವೇ ಘಟಕ ವಾಕ್ಯ ಅಂತ ಹೇಳೋದು. ಸರ್ವಾತ್ಮತ್ವಂ ತದಂತರ್ಯಾಮಿತ್ವಾತ್. ಸರ್ವಾತ್ಮತ್ವ ಹೇಗೆ ಅಂದ್ರೆ ಅಂತರ್ಯಾಮಿ ಆಗಿರೋದ್ರಿಂದ. ನತು ಸ್ವರೂಪ ಐಕ್ಯಾತ್ ಇತಿ ಅಸ್ಯ ಅರ್ಥ ಅಂತ. ಸ್ವರೂಪ ಐಕ್ಯದಿಂದ ಇಲ್ಲ ಅವನಿಗೆ ಸರ್ವಾತ್ಮತ್ವ ಅಂತ ಹೇಳೋದು. ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ ಸರ್ವಾತ್ಮ. ಅಂತಃಪ್ರವೇಶ ಇದೆ, ಶಾಸನ ಮಾಡ್ತಾನೆ ಅಂತ ಹೇಳಿದೆ, ಅದರಿಂದ ಸರ್ವಾತ್ಮತ್ವ ಹೇಳಿರೋದ್ರಿಂದ ಅದು ಅಂತರ್ಯಾಮಿ ರೂಪ, ಅಂತರ್ನಿಯಮನ ರೂಪದಿಂದ ಬಂದಿರುವಂತಹದ್ದು. ಶಾಸ್ತ್ರ ಅನ್ನೋದು ನಿಯಮನವನ್ನು ತಿಳಿಸುತ್ತೆ. ಅಂತರ್ಯಾಮಿತ್ವ ನಾವು ಬಂದಿದೆಯೇ ಹೊರತು ಸ್ವರೂಪ ಐಕ್ಯದಿಂದ ಅಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ತತ್ತತ್ ಶಬ್ದವಾಚ್ಯತ್ವಂ ತತ್ತದ ಅನುಪ್ರವೇಶ ಕೃತಂ ನತು ಸ್ವರೂಪ ಐಕ್ಯ ಕೃತಂ ಇತಿ ಸ್ಪಷ್ಟಾರ್ಥಂ ತತ್ ಸೃಷ್ಟ್ವಾ. ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಆಯಾ ಶಬ್ದಗಳಿಂದ ಪರಮಾತ್ಮನನ್ನು ಹೇಳೋದು, ತಿಳಿಸೋದು ಯಾವ ಕಾರಣದಿಂದ ಅಂತ ಹೇಳಿದ್ರೆ ಅದರಲ್ಲೆಲ್ಲ ಅನುಪ್ರವೇಶ ಮಾಡಿರೋದ್ರಿಂದ. ತತ್ ಸೃಷ್ಟ್ವಾ ತದೇವ ಅನುಪ್ರಾವಿಶತ್ ಅಂತ ಹೇಳಿ ಸತ್ಯ ಎಲ್ಲವೂ ಅವನೇ ಆದ. ತದೇವ ಅನುಪ್ರಾವಿಶತ್ ಅಂತ ಹೇಳಿದೆ. ಅದೇ ಅನುಪ್ರವೇಶ ಮಾಡಿದ. ಅದೆಲ್ಲ ಸೃಷ್ಟಿ ಮಾಡಿ ಸತ್ಯ ಅವನು ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯಂಚ ಸತ್ಯಂಚ ಅಣದಂಚ ಸತ್ಯಮಭವತ್. ಎಲ್ಲ ಅದೇ ಅವನು ಸತ್ಯವು, ತ್ಯತ್ತು, ನಿರುಕ್ತ ಅನಿರುಕ್ತ ಹೀಗೆಲ್ಲ ಹೇಳಿರೋದು. ಚೇತನಾಚೇತನಗಳಿಗೆ ಬೇರೆ ಬೇರೆ ಶಬ್ದಗಳಿಂದ ಹೇಳಿ, ವಿಜ್ಞಾನ ಅವಿಜ್ಞಾನ, ಚೇತನಾಚೇತನಗಳನ್ನ ಬೇರೆ ಬೇರೆ ಶಬ್ದಗಳಿಂದ ಹೇಳಿ ಎಲ್ಲವನ್ನೂ ಕೂಡ ಅನುಪ್ರವೇಶ ಮಾಡಿದ್ರು. ಅವನು ನಿರ್ವಿಕಾರವಾಗಿಯೇ ಇದ್ದನು ಅನ್ನೋದನ್ನ ಆದ್ದರಿಂದಲೇ ಆಯಾ ಪದಾರ್ಥ ಆಯಾ ಶಬ್ದಗಳಿಂದಲೇ ಪರಮಾತ್ಮನನ್ನು ತಿಳಿಸೋದು. ಎಲ್ಲವೂ ಅವನೇ ಆದ ಅಂದ್ರೆ ಎಲ್ಲ ಶಬ್ದಗಳು ಅವನನ್ನು ತಿಳಿಸೋದು ಹೇಗೆ ಅಂತ ಹೇಳಿದ್ರೆ ಅದನ್ನ ಅನುಪ್ರವೇಶದಿಂದ ಆಗಿರೋದು ಅದು. ಆದ್ದರಿಂದ ಅದು ಸ್ವರೂಪ ಐಕ್ಯದಿಂದ ಅಲ್ಲ ಅನ್ನೋದು ತಿಳಿಸ್ತಾರೆ. ತತ್ತದ ಅನುಪ್ರವೇಶೇಪಿ ತದ್ಗತ ದೋಷ ಅಸ್ಪೃಷ್ಟತ್ವಮಃ ಸತ್ಯಂಚ ಅನೃತಂಚ ಸತ್ಯಮಭವತಿ. ಅನುಪ್ರವೇಶ ಮಾಡಿದ್ರು ಅವುಗಳ ದೋಷ ಅವನಿಗೆ ಬರೋದಿಲ್ಲ ಅನ್ನೋದನ್ನ ತಿಳಿಸ್ತೆ. ಅದು ಸತ್ಯಮಭವತಿ ಅಂತ ಹೇಳೋದು. ಚಿದಚಿದನುಪ್ರವೇಶೇನ ತತ್ತಚ್ಛಬ್ದವಾಚ್ಯಮಪಿ ಬ್ರಹ್ಮ
सत्यम् अभवत् अप्रच्युत स्वस्वभावम् अभवत् इत्यर्थः अप्रच्युತ ಸ್ವಸ್ವಭಾವಂ ಅಭವತ್ ತನ್ನ ಸ್ವಭಾವದಲ್ಲಿ ಯಾವ ವಿಧವಾದ ಅವನಿಗೆ ಅಚ್ಯುತಿಯೂ ಇಲ್ಲದಂಗೆ ಇದ್ದ ಪರಮಾತ್ಮ ಅನ್ನೋದನ್ನ ನಾಮರೂಪ ವ್ಯಾಕರಣ ಶ್ರುತಿಯು ಕೂಡ ಘಟಕ ವಾಕ್ಯವೇ. ಅನೇನ ಜೀವೇನ ಆತ್ಮನ ಅನುಪ್ರವೇಶ ಅನ್ನೋದನ್ನ ತಿಳಿಸ್ತಾರೆ. ಹಾಗೆ ಇನ್ನು ಇದಕ್ಕೆ ವಿವರಣೆಗಳು ಬೇಕಾದಷ್ಟು ಇದೆ. ದೊಡ್ಡ ಪ್ರಕರಣ ಇದು. ಅದನ್ನ ಮುಂದೆ ಮುಂದುವರಿಸೋಣ ಮುಂದಿನ ಕ್ಲಾಸ್ನಲ್ಲಿ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ಎಲ್ಲರೂ ನಮಸ್ಕಾರಗಳನ್ನು ತಿಳಿಸಿ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮೋಹತಃ ತರಿತರಾಣಿತನಾಯ ಮೇನೆ ಭಗವತೋಸ್ಯೇಕ ಸಿಂಧೋ ರಾಮಾನುಜಸ್ಯ ಚರಣೋ ಚರಣಂ ಪ್ರಪದ್ಯೆ. ಚನ್ನೋ ಮಿತ್ರಶಂ ವರುಣಃ ಚನ್ನೋ ಭವತ್ವರ್ಗಂ ಚನ್ನೈಂದ್ರೋ ಬೃಹಸ್ಪತಿಃ ಚನ್ನೋ ವಿಷ್ಣುರ್ಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ त्वामेव प्रत्यक्षं ब्रह्मावादिशं ऋतमवादिशं सत्यमवादिशं तन्मामावीत् तद्भक्तारमावीत् आवीन् मामावीत् भक्तारम्. ओम शांति शांति शांति. रामानुजाय नमः. श्रीकृष्ण